श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। ಇಷ್ಟು ದಿವಸ ಗುರುಗಳು ಹೇಳಿದಂತಹ ಛಾಂದೋಗ್ಯ ಉಪನಿಷತ್ತಿನ ಪೂರ್ತಿ ಒಂದು ಸಾರಾಂಶ ಮತ್ತು ಕೊನೆ ಘಟ್ಟದಲ್ಲಿ ಬರುವಂತಹ ಸಾಧನಾ ಕ್ರಮವನ್ನು ಹೇಳೋದಕ್ಕೆ ಪ್ರಾರಂಭ ಮಾಡ್ತೀನಿ. ಎಲ್ಲ ಉಪನಿಷತ್ತುಗಳು ಆತ್ಮತತ್ವವನ್ನು ಪ್ರತಿಪಾದನೆ ಮಾಡುತ್ತೆ. ಛಾಂದೋಗ್ಯದಲ್ಲಿ ಶ್ವೇತಕೇತುವಿಗೆ ತಾನು ಯಾರು ಅನ್ನೋದನ್ನು ತಿಳಿಸ್ಕೊಡೋದ್ರ ಮುಖಾಂತರ ಪ್ರಾರಂಭ ಆಗುತ್ತೆ. ಅಲ್ಲಿ ತಿಳಿಸ್ತಾ ಇರುವಂತಹದ್ದು ಬ್ರಹ್ಮವನ್ನೇ. ಆದರೆ ಇರುವಂತಹ ಮೂರು ವಸ್ತುಗಳು, ನಾನು, ಜಗತ್ತು, ಜಗತ್ತಿಗೆ ಮೂಲ ಕಾರಣವಾಗಿರುವಂತಹ ಬ್ರಹ್ಮ. ನನ್ನ ಮನಸ್ಸಿನಲ್ಲಿ ನನಗೆ ನಾನು ಯಾರು ಅಂತನೂ ಗೊತ್ತಿಲ್ಲ, ಜಗತ್ತಿನ ಸ್ವರೂಪನೂ ಗೊತ್ತಿಲ್ಲ, ಬ್ರಹ್ಮವಂತೂ ಗೊತ್ತೇ ಇಲ್ಲ. ಆದ್ದರಿಂದ ಶ್ವೇತಕೇತುವಿಗೆ ತಿಳಿಸಬೇಕಾದ್ರೆ ಯಾವ ಈ ಜಗತ್ತಿಗೆ ಅಭಿನ್ನ ನಿಮಿತ್ತೋಪಾದಾನ ಕಾರಣವಾಗಿರುವಂತಹ ಬ್ರಹ್ಮವಿದೆಯೋ ಆ ಬ್ರಹ್ಮವು ನೀನೇ ಅಂತ ತಿಳಿಸುವಂತಹ ಒಂದು ಕ್ರಮ. ಅಲ್ಲಿ ಅಭಿನ್ನ ನಿಮಿತ್ತೋಪಾದಾನ ಅನ್ನೋದು ಎರಡೂ ತುಂಬ ಮುಖ್ಯ. ಉಪಾದಾನ ಅನ್ನೋದು ಸ್ವರೂಪವನ್ನು ತಿಳಿಸುವಂತಹದ್ದು, ನಿಮಿತ್ತ ಅನ್ನೋದು ಅಧ್ಯಾರೋಪ ಮಾಡಿರುವಂಥದ್ದು. ಯಾಕೆಂದರೆ ಸ್ವರೂಪ ಅಂದಾಗ ಮೃದ್ಘಟ ದೃಷ್ಟಾಂತ, ಮೃತ್ತೇ ಮಡಿಕೆ ಆಗಿರೋದು, ಬ್ರಹ್ಮವೇ ಜಗತ್ತಾಗಿರೋದು. ಆದರೆ ನೀನು ಅಜ್ಞಾನದಿಂದ ನಿನ್ನನ್ನು ನೀನು ಬೇರೆ ಅಂತ ತಿಳ್ಕೊಂಡಿದ್ಯಾ, ಜಗತ್ತನ್ನು ಬ್ರಹ್ಮಕ್ಕಿಂತ ಸ್ವತಂತ್ರವಾಗಿರುವಂತಹ ಜಗತ್ತಿದೆ ಅಂತ ಅಂದುಕೊಂಡಿದೆಯಾ, ತಪ್ಪಾಗಿ ತಿಳ್ಕೊಂಡಿದೆಯಾ. ಅದಕ್ಕೋಸ್ಕರ ಸಂಸಾರ ಅನ್ನೋದು ನಿಮಗೆ ಬಂದು ಅಂಟುಕೊಂಡಿದೆ ಮತ್ತು ಅದು ಅಂಟ್ಕೊಂಡಿರೋದಕ್ಕೋಸ್ಕರ ಭೀತಿ ಇದ್ದೇ ಇರುತ್ತೆ, ದುಃಖ ಇದ್ದೇ ಇರುತ್ತೆ. ನಿಜವಾಗಲೂ ಹಾಗಲ್ಲ ಇರೋದು. ಪರೀಕ್ಷೆ ಮಾಡಿ ನೋಡಿದ್ರೆ ಬ್ರಹ್ಮವೇ ಇರೋದು ಅನ್ನೋದನ್ನು ತಿಳಿಸೋದಕ್ಕೋಸ್ಕರ ರಜ್ಜು ಸರ್ಪ ದೃಷ್ಟಾಂತ. ಅದರಿಂದ ಬ್ರಹ್ಮವನ್ನು ತಿಳಿಸಬೇಕಾದ್ರೆ ಜಗತ್ತಿನ ಮುಖಾಂತರ ತಿಳಿಸಬೇಕು. ಅದಕ್ಕೆ ಬ್ರಹ್ಮಸೂತ್ರದಲ್ಲಿ ಒಂದು ಡೆಫಿನಿಷನ್ ಕೊಡುತ್ತೆ, ಬ್ರಹ್ಮ ಅಂದರೆ ಯಾವುದು ಅಂತ.
ಅಸ್ಯ ಜಗತಃ, ನನಗೆ ಕಾಣಿಸ್ತಾ ಇರೋದು ಜಗತ್ತು, ಆದ್ದರಿಂದ ಅದರ ಮುಖಾಂತರ ತಿಳಿಸಬೇಕು. ಬ್ರಹ್ಮವನ್ನು ಅಂದಾಜಿನಲ್ಲಿ ನಿಜವಾಗಲೂ ಏನು ಅಂತ ವಿಷಯ ಮುಂಚೆ ತಿಳಿಸ್ಬೇಕು. ಏನಪ್ಪ ಅಂದರೆ, ಅಸ್ಯ ಜಗತಃ ನಾಮರೂಪಾಭ್ಯಾಂ ವ್ಯಾಕೃತಸ್ಯ, ಯಾವುದು ವ್ಯಾಕೃತವಾಗಿದೆಯೋ, ವಿಕಾರವಾಗಿ ಕಾಣ್ತಾ ಇದೆಯೋ, ಬೇರೆ ಬೇರೆ ಆಕೃತಿಗಳಲ್ಲಿ ಏನೇನು ಕಾಣಿಸ್ಕೊಳ್ತಾ ಇದೆಯೋ ಅದರ ಮತ್ತು ಅನೇಕ ಕರ್ತೃಭೋಕ್ತೃ ಸಂಯುಕ್ತಸ್ಯ, ಕರ್ತೃತ್ವ ಭೋಕ್ತೃತ್ವ ಉಳ್ಳವರು ಏನೇನಿದಾರೋ ಸಂಯುಕ್ತಸ್ಯ ಪ್ರತಿನಿಯತ ದೇಶ ಕಾಲ ನಿಮಿತ್ತ ಕ್ರಿಯಾಫಲಾಶ್ರಯಸ್ಯ ಮನಸಾ ಅಪಿ ಅಚಿಂತ್ಯರಚನಾರೂಪಸ್ಯ ಜನ್ಮ ಸ್ಥಿತಿ ಭಂಗಂ ಯತಃ ಸರ್ವಜ್ಞಾತ್ ಸರ್ವಶಕ್ತೇಃ ಕಾರಣಾತ್ ಬ್ರಹ್ಮ. ಅಂದರೆ ಈ ನಾಮರೂಪಗಳು ಯಾವ್ಯಾವುದು ವ್ಯಾಕೃತವಾಗಿದೆಯೋ ಅದೆಲ್ಲವೂ ಕೂಡ, ಮತ್ತು ಶರೀರದಲ್ಲಿ ಕರ್ತೃತ್ವ ಭೋಕ್ತೃತ್ವಾದಿಗಳನ್ನಿಟ್ಕೊಂಡು ಜೀವನು ಅಂತ ಯಾವನಿದಾನೋ ಅವನ ಕ್ರಿಯಾಫಲಗಳಿಗೆ ಆಶ್ರಯವಾಗಿ ಏನೇನಿದೆಯೋ ಅದು ಎಲ್ಲದಕ್ಕೂ ಆಗಿರುವಂತಹ ಈ ಜಗತ್ತು ಯಾವುದಿದೆಯೋ ಅದರ ಜನ್ಮ ಸ್ಥಿತಿ ಭಂಗ ಏನಿದೆಯೋ ಅದು ಎಲ್ಲದಕ್ಕೂ ಮನಸಾ ಅಪಿ ಅಚಿಂತ್ಯ ರಚನಾ ರೂಪಸ್ಯ, ನಮಗೆ ಊಹೆ ಕೂಡ ಮಾಡಿಕೊಳ್ಳೋಕ್ಕಾಗದೇ ಇರೋಷ್ಟು ವೈಚಿತ್ರ್ಯತೆ ಮತ್ತು ವೈಶಿಷ್ಟ್ಯ ಯಾವುದಿದೆಯೋ ಈ ಜಗತ್ತು, ಅದಕ್ಕೆ ಅದಾಗ್ತಿರೋದು ಯಾವುದರಿಂದ ಅಂದರೆ ಸರ್ವಜ್ಞಾತ್ ಸರ್ವಶಕ್ತೇಃ ಕಾರಣಾತ್ ಭವತಿ. ಹೀಗಿರಬೇಕಾದ್ರೆ ಪ್ರತಿಯೊಬ್ಬ ಜೀವನ ಅವನ ಕರ್ಮಕ್ಕೆ ತಕ್ಕಂತೆ ಏನು ಫಲ ಕೊಡಬೇಕು, ಯಾವುದಕ್ಕೆ ಅದರ ಪ್ರಕಾರ ಸೃಷ್ಟಿಯಾಗಬೇಕು ಇತ್ಯಾದಿಗಳೇನೇನಿದೆಯೋ ಅದು ಎಲ್ಲದರ ಹಿಂದೆ ಇರುವಂತಹ ಯಾವ ವಸ್ತು ಇದೆಯೋ ಅದು ಸರ್ವಜ್ಞವೇ ಆಗಿರಬೇಕು, ಸರ್ವಶಕ್ತಿವೇ ಆಗಿರಬೇಕು. ಯಾವ ಶಕ್ತಿ ಇದೆಯೋ ಅದನ್ನು ಬ್ರಹ್ಮ ಅಂತ ಕರೀತಾರೆ ಅಂತಾರೆ. ಆ ಬ್ರಹ್ಮ ಯಾವುದಿದೆಯೋ ತತ್ವಮಸಿ ಶ್ವೇತಕೇತು ಅಂತಾರೆ. ಮೊದಲು ಅದೇ ಇದೆಲ್ಲವೂ ಆಗಿರೋದು. ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕೇತ್ಯೇವ ಸತ್ಯಂ. ಈ ವಿಷಯವನ್ನು ಶ್ವೇತಕೇತುವಿಗೆ ಹೇಳಿ ಕೊನೆಯಲ್ಲಿ ತತ್ವಮಸಿ ಅನ್ನೋದು ತತ್ ತ್ವಂ ಅಸಿ, ಆ ತ್ವಂ ಪದಾರ್ಥವನ್ನು ಇಂದ್ರ ವಿರೋಚರನ್ನು ಇಟ್ಕೊಂಡು ಅವರು ದೇಹಾಭಿಮಾನಿಗಳಾಗಿರೋದ್ರಿಂದ ಆ ಅಭಿಮಾನವನ್ನು ಹೋಗಲಾಡಿಸಿ ವೈರಾಗ್ಯ ಬರೆಸಿ ಅದರಲ್ಲಿ ಅದರ ಮುಖಾಂತರ ಪ್ರತ್ಯಗಾತ್ಮನು, ತ್ವಂ ಅಂದರೆ ತತ್ ಅಂದರೆ ಪರಬ್ರಹ್ಮವು, ತ್ವಂ ಅಂದರೆ ಪ್ರತ್ಯಗಾತ್ಮನು, ನೀನು ಆ ಬ್ರಹ್ಮವೇ ನೀನು ಆಗಿದೀಯ. ಅಸಿ ಅಂದರೆ ಈಗಲೂ ಆಗಿದೆಯಾ, ನಿಂಗೆ ಗೊತ್ತಿಲ್ಲ ತಿಳ್ಕೋ ಅಂತ ಅರ್ಥ. ಅಸಿ ಅಂದರೆ ಆಗಿದ್ದೀಯಾ ಅಂತ, ಈಗಲೂ ಆಗಿದೆಯಾ. ಅಲ್ಲಿ ಆ ಸೂಕ್ಷ್ಮ ವಿಷಯ ಏನಪ್ಪ ಅಂದರೆ ಹೊಸದಾಗೇನೋ ಬಂದು ಸೇರಿಕೊಂಡು ಆಮೇಲೆ ನೀನು ಹೋಗಿ ಪಡ್ಕೋಬೇಕು ಅನ್ನೋಂಥದ್ದಲ್ಲ. ಈಗಲೂ ಹಾಗೇ ಇದೆ, ಆದರೆ ನಿನಗೆ ಗೊತ್ತಿಲ್ಲ ಅಷ್ಟೇ ಅಂತ ಅರ್ಥ. ಇದು ನಾನು ಬ್ರಹ್ಮವೂ ಪರಬ್ರಹ್ಮವೂ ಅಂತ ತಿಳ್ಕೊಂಡ ಮೇಲೆ, ಪರಬ್ರಹ್ಮವೂ ಅಂದಮೇಲೆ ಉಪಾದಾನ, ಆದ್ದರಿಂದ ಎಲ್ಲ ಕಾರ್ಯವೂ ತಾನೇ ಆಗಿದೆ ಅನ್ನೋದರಲ್ಲಿ ಪರಿಣಮಿಸಬೇಕು. ಅಲ್ಲಿಗೆ ಮುಕ್ತಾಯ.
ಆದರೆ ಇದು ಬಹಳ ದುರ್ವಿಜ್ಞೇಯವಾಗಿರುವಂತಹ ಒಂದು ವಿದ್ಯೆ. ಎರಡು ಸಾಲು ಸ್ವಲ್ಪ ವಿರುದ್ಧವಾಗಿ ಕಾಣೋ ತರಹ ತೈತ್ರೀಯದಲ್ಲಿ ಬರುತ್ತೆ. ಅಪ್ರಾಪ್ಯ ಮನಸಾ ಸಹ ಅನ್ನತ್ತೆ. ಅಪ್ರಾಪ್ಯ ಮನಸಾ ಸಹ ಅಂದರೆ ಇದನ್ನು ಪಡ್ಕೊಳ್ಳೋಕೆ ಸುಮ್ಮನೆ ಮನಸ್ಸಿನಿಂದ ಹೀಗೆ ಪಡ್ಕೊಂಬಿಡ್ಬೋದು ಅನ್ನೋದು ಸಾಧ್ಯವೇ ಇಲ್ಲ. ಅಪ್ರಾಪ್ಯ ಮನಸಾ ಸಹ. ಆದರೆ ಅದೇ ಉಪನಿಷತ್ತಿನಲ್ಲೇನೆ ಮನಸೈವಾನು ದ್ರಷ್ಟವ್ಯಂ ಅಂತ ಕೂಡ ಹೇಳುತ್ತೆ. ಅಂದರೆ ಅರ್ಥ, ಒಬ್ಬನಿಗೇನೆ ನೀನು ತಿಳ್ಕೋಬೇಕು ಅಂದಾಗ ಬೇರೆ ದಾರಿನೇ ಇಲ್ಲ, ಮನಸ್ಸಿನ ಮುಖಾಂತರನೇ ತಿಳ್ಕೋಬೇಕು ಅಂತಲೂ ಅರ್ಥ. ಅಪ್ರಾಪ್ಯ ಮನಸಾ ಸಹ ಅಂದರೆ ನಾನು ತಿಳ್ಕೊಂಬಿಟ್ಟೆ ಅನ್ನೋಂಥ ವಸ್ತು ಅಲ್ಲ ಅನ್ನೋದನ್ನು ತಿಳಿಸ್ದ ಹಾಗೆ. ಪ್ರಾಪ್ಯವಾಗಿಬಿಟ್ರೆ ಅದೊಂದು ವಸ್ತು, ಅದು ಅನಿತ್ಯವಾಗಿಬಿಡುತ್ತೆ. ಅದು ಹಾಗಲ್ಲ. ಯತ್ರ ವೇದಾಹ ಅವೇದಾಹ ಭವಂತಿ ಯತೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಅದು ಹೇಗಿದೆ ಅಂದರೆ ಆ ವಸ್ತು ಮಾತುಗಳು ಹೀಗೆ ಅಂತ ಹೇಳೋಕ್ಕೂ ಆಗದೆ ಹಿಂದಕ್ಕೆ ಬಂದ್ಬಿಡುತ್ತೆ. ಯತಃ ವಾಚಃ ನಿವರ್ತಂತೆ. ಹೀಗಿರುವಂತಹ ಒಂದು ಆತ್ಮವಿದ್ಯೆಯನ್ನು ತಿಳ್ಕೋಬೇಕಾದ್ರೆ ನಾವೇನು ಮಾಡಬೇಕು? ಈ ಇಂದ್ರ ವಿರೋಚನರು ಏನೇನು ಮಾಡಿದ್ರು ಅನ್ನೋದಕ್ಕಿಂತ ನಾವು ಯಾವ ಸ್ಥಿತಿಯಲ್ಲಿದ್ದೀವಿ, ನಾವೇನು ಮಾಡಬೇಕು ಅನ್ನೋದನ್ನು ಶಾಸ್ತ್ರ ಹೇಳ್ಕೊಡುತ್ತೆ. ಅದನ್ನು ತಿಳ್ಕೊಳ್ಳೋಣ. ಛಾಂದೋಗ್ಯದಲ್ಲಿ ಕೊನೆಯಲ್ಲಿ ಎಂಟನೇ ಅಧ್ಯಾಯದ 15ನೇ ಖಂಡದಲ್ಲಿ ಏನು ಹೇಳುತ್ತೆ ಅಂದರೆ, ತದ್ಧೈತದ್ ಬ್ರಹ್ಮ ಪ್ರಜಾಪತಯ ಉವಾಚ ಪ್ರಜಾಪತಿರ್ಮನವೇ ಮನುಃ ಪ್ರಜಾಭ್ಯ ಆಚಾರ್ಯಕುಲಾತ್ ವೇದಮಧೀತ್ಯ ಯಥಾವಿಧಾನಂ ಗುರೋಃ ಕರ್ಮ ಅತಿಶೇಷೇಣ ಅಭಿಸಮಾವೃತ್ಯ ಕುಟುಂಬೆ ಶುಚೌ ದೇಶೆ ಸ್ವಾಧ್ಯಾಯಮಧೀಯಾನೋ ಧಾರ್ಮಿಕಾನ್ ವಿದಧತ್ ಆತ್ಮನಿ ಸರ್ವೇಂದ್ರಿಯಾಣಿ ಸಂಪ್ರತಿಷ್ಠಾಪ್ಯ ಅಹಿಂಸನ್ ಸರ್ವಭೂತಾನಿ ಅನ್ಯತ್ರ ತೀರ್ಥೇಭ್ಯಃ ಸ ಖಲ್ವೇವಂ ವರ್ತಯನ್ ಯಾವದಾಯುಷಂ ಬ್ರಹ್ಮಲೋಕಮಭಿಸಂಪದ್ಯತೆ ನ ಚ ಪುನರಾವರ್ತತೆ. ಅಂದರೆ ಇದನ್ನೇನೆ ಅವನು ಸರಿಯಾಗಿ ವೇದಾಧ್ಯಯನವನ್ನು ಮಾಡಿ ಧರ್ಮಿಷ್ಠನಾಗಿ ನಿತ್ಯಕರ್ಮಗಳನ್ನು ಮಾಡಿಕೊಂಡು ಆಮೇಲೆ ವೈರಾಗ್ಯವನ್ನು ಪಡ್ಕೊಂಡು ಇದರ ಬಗ್ಗೆನೇ ಚಿಂತನೆ ಮಾಡ್ತಾ, ಮನನ ಮಾಡ್ತಾ, ಧ್ಯಾನ ಮಾಡ್ತಾ ಸ್ವರೂಪವನ್ನು ತಿಳ್ಕೊಂಡ್ರೆ ಆಮೇಲೆ ಅವನಿಗೆ ಇನ್ನೊಂದು ಜನ್ಮ ಅನ್ನೋದು ಇರೋದಿಲ್ಲ. ಅವನು ಮತ್ತೆ ಈ ಭೂಮಿಗೆ ಬರೋಲ್ಲ. ಇದನ್ನೇ ಶಂಕರರು ಹೇಳಿದ್ರು, ವೇದೋ ನಿತ್ಯಮಧೀಯತಾಂ ತದುದಿತಂ ಕರ್ಮಸ್ವನುಷ್ಠೀಯತಾಂ ಕರ್ಮಸು ಅನುಷ್ಠೀಯತಾಂ. ವೇದವನ್ನು ಚೆನ್ನಾಗಿ ಅಧ್ಯಯನ ಮಾಡಬೇಕು, ಅದರಲ್ಲಿ ಏನು ಹೇಳಿದೆಯೋ ಹಾಗೆ ನಡ್ಕೋಬೇಕು, ಕರ್ಮವನ್ನು ಚೆನ್ನಾಗಿ ಮಾಡಬೇಕು. ಕರ್ಮಸ್ವನುಷ್ಠೀಯತಾಂ ತೇನೇಶಸ್ಯ ವಿಧೀಯತಾಂ ಅಪಚಿತಿಂ ಕಾಮ್ಯೇ ಮತಿಸ್ತ್ಯಜ್ಯತಾಂ. ಕಾಮ್ಯವಾಗಿ ಮಾಡಬಾರ್ದು, ಆತ್ಮಜ್ಞಾನಕ್ಕೆ ನಿಷ್ಕಾಮವಾಗಿ ಮಾಡಬೇಕು. ಕಾಮ್ಯ ಮತಿಸ್ತ್ಯಜ್ಯತಾಂ ಪಾಪೌಹ ಪರಿಧೂಯತಾಂ ಭವಸುಖೇ ದೋಷೋನುಸಂಧೀಯತಾಂ.
ಉಪಾತ್ತ ದುರಿತಕ್ಷೇದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಪಾಪೌಘಃ ಪರಿಧೂಯತಾಂ. ನಿತ್ಯಕರ್ಮ ಹೇಳಿರೋದೇನೆ ಈ ದೋಷಗಳನ್ನೆಲ್ಲ ಹೋಗಲಾಡಿಸ್ಕೊಳ್ಳೋದಕ್ಕೋಸ್ಕರ. ಆದ್ದರಿಂದ ನಿತ್ಯಕರ್ಮವನ್ನು ಬಿಟ್ಟುಬಿಟ್ರೆ ಚಿತ್ತಶುದ್ಧಿ ಉಂಟಾಗೋಲ್ಲ ಅಂತ. ಪಾಪೌಘಃ ಪರಿಧೂಯತಾಂ ಭವಸುಖೇ ದೋಷೋನುಸಂಧೀಯತಾಂ. ಇದು ನಿಜವಾಗಲೂ ಇದರಲ್ಲಿ ಸುಖ ಇಲ್ಲ ಅನ್ನುವಂಥದ್ದನ್ನು ಬರಬೇಕು ಮನಸ್ಸಿಗೆ. ಸಂಸಾರದಲ್ಲಿ ಸುಖ ಇಲ್ಲ ಅಂತ ಬರಬೇಕು. ಭವಸುಖೇ ದೋಷೋನುಸಂಧೀಯತಾಂ ಆತ್ಮೇಚ್ಛಾ ವ್ಯವಸೀಯತಾಂ ನಿಜಗ್ರಹ ತೂರ್ಣಂ ವಿನಿರ್ಗಮ್ಯತಾಂ. ಯಾರಿಗೆ ಕೊನೆಯಲ್ಲಿ ಆತ್ಮೇಚ್ಛೆ ಅನ್ನೋದು ದೃಢವಾಗಿ ಬರುತ್ತೋ, ಸಹಜವಾಗಿ ಬರುತ್ತೋ, ಆಗ ನಿಜಗ್ರಹ ತೂರ್ಣಂ ವಿನಿರ್ಗಮ್ಯತಾಂ. ಅವನು ಮನೆಯನ್ನು ಬಿಡಬೇಕು ಅಂದರೆ ಸನ್ಯಾಸಿಯಾಗಿ ಇನ್ನು ಹೊರಟು ಬಿಡಬೇಕು ಅಂತ ಅರ್ಥ. ಆಮೇಲೆ ತಿಳ್ಕೊಳ್ಳೋದು ಇತ್ಯಾದಿಗಳೆಲ್ಲ. ಈಗ ಈ ಕ್ರಮದಲ್ಲಿ ಹೇಳ್ತೀನಿ. ಇವತ್ತು ದಯವಿಟ್ಟು ನಿಮ್ಮ ಆ ಪ್ರಶ್ನೆಗಳು ಏನೇನಿದೆಯೋ ಖಂಡಿತವಾಗ್ಲೂ ಕೇಳದೇ ಇರಬೇಡಿ, ಕೇಳಿ. ಆದರೆ ಒಂದು ಹಂತವಾಗಿ ಮುಗಿಸ್ಕೊಂಡು ಹೊರಟೋಗ್ತೀನಿ. ನಾವೆಲ್ಲ ಸಂಸಾರಿಗಳು, ಅಜ್ಞಾನಿಗಳು. ಶಾಸ್ತ್ರ ಹೇಳ್ತಾ ಇರೋದೇನಪ್ಪ ಅಂದರೆ ನೀನು ಬ್ರಹ್ಮವೇ ಅಂತ. ಬ್ರಹ್ಮ ಹೇಗಿದೆ ಅಂದರೆ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವ ಅಲ್ವಾ. ನಾನು ಅನಿತ್ಯ, ಅಶುದ್ಧ, ಅಮುಕ್ತ, ಅಜ್ಞಾನಿ. ಅಲ್ಲಿ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವ, ನಾನು ಅದಕ್ಕೆ ತದ್ದು ವಿರುದ್ಧವಾಗಿದ್ದೀನಿ. ಹೌದಲ್ವಾ. ಈ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವ ಅನ್ನೋದು ನಾನು ಅದಕ್ಕೆ ವಿರುದ್ಧವಾಗಿದ್ದೀನಿ ಅಂತಿದೆಯಲ್ಲ. ಯಾಕೆ ಅಂದರೆ ಮನಸ್ಸಿನಲ್ಲಿ ನಾನು ಯಾವುದೋ ಅದಲ್ಲದೆ ನಾನು ಯಾವುದಲ್ವೋ ಅದೆಲ್ಲ ಮನಸ್ಸಿನಲ್ಲಿ ಬಂದು ಕೂತ್ಕೊಂಡಿದೆ. ಬುದ್ಧಿಯಲ್ಲಿ ನಾನು ಶರೀರ ಅಲ್ಲ, ಆದರೂ ನಾನು ಶರೀರ ಅಂತ ಬಂದು ಕೂತ್ಕೊಂಡಿದೆ. ಎಲ್ಲ ಅನಿತ್ಯವಾಗಿರುವಂಥದ್ದು, ಅಸತ್ಯವಾಗಿರುವಂಥದ್ದು, ಶಾಂತವಾಗಿರುವಂಥದ್ದು, ಎಲ್ಲ ಜಡವಾಗಿರುವಂಥದ್ದು ಬಂದು ಕೂತ್ಕೊಂಡಿದೆ ತಲೆಯಲ್ಲಿ. ಎಲ್ಲ ವಿಷಯ ಪ್ರತ್ಯಯಗಳು ಬಂದು ಕೂತ್ಕೊಂಡಿದೆ. ಆದ್ದರಿಂದ ಈಗ ನನಗೆ ಬುದ್ಧಿಯಲ್ಲಿ ನಾನು ಯಾವ ಪ್ರತ್ಯಗಾತ್ಮನು ಬ್ರಹ್ಮವೋ ಈಗಲೂ ಆಗಿದೆಯೋ ಆ ಬ್ರಹ್ಮದ ಪ್ರತ್ಯಯ ಉಂಟಾಗಿ ಅದೇ ಸತತವಾಗಿ ಇದ್ದು ಅದೇ ಆಗ್ಬಿಡಬೇಕು. ಅಲ್ಲಿವರೆಗೂ ನಾನು ಪ್ರಯತ್ನ ಮಾಡಬೇಕು. ಅದಕ್ಕೆ ಶಂಕರರು ಗೀತೆಯಲ್ಲಿ 18ನೇ ಅಧ್ಯಾಯದಲ್ಲಿ ಏನು ಹೇಳ್ತಾರೆ ಅಂದರೆ, ಹೇಗೆ ಉಂಟಾಗುತ್ತೆ ಈ ಆತ್ಮಜ್ಞಾನ ಅಥವಾ ಒಂದು ಅಂದಾಜು ಬರಬೇಕಲ್ಲ ಬುದ್ಧಿಗೆ. ಓಹೋ ಇದು ಆತ್ಮನು ಅಂತ ಬುದ್ಧಿ ಗೋಚರವಾಗಬೇಕಲ್ಲ. ಅದು ಹೇಗೆ ಗೊತ್ತಾಗುತ್ತೆ ಅಂದರೆ, ಅತಿ ನಿರ್ಮಲತ್ವಾತ್, ಅತಿ ಸ್ವಚ್ಛತ್ವಾತ್, ಅತಿ ಸೂಕ್ಷ್ಮತ್ವಾತ್ ಉಪಪತ್ತೇರಾತ್ಮನಃ ಬುದ್ಧೇಃ ಆತ್ಮಸಮನೈರ್ಮಲ್ಯಾತ್ ಆತ್ಮಾಕಾರ ಆಭಾಸತ್ವೋಪಪತ್ತಿ. ಹೇಗಿರಬೇಕು? ನನಗೊಂದು ವಿಷಯ, ಒಂದು ವಸ್ತುವಿನ ಚಿತ್ರ ಅಷ್ಟೇ ಪರಿಶುದ್ಧವಾಗಿ ಹೇಗಿದೆಯೋ ಹಾಗೆ ಬರಬೇಕಾದ್ರೆ ನನ್ನ ಮನಸ್ಸು ಅದು ಹೇಗಿದೆಯೋ ಹಾಗೆ ಗ್ರಹಣ ಮಾಡಿದ್ರೆ ಅದರ ಪ್ರತ್ಯಯ ಬಂದು ಕೂತ್ಕೊಳ್ಳುತ್ತೆ. ಹೌದಲ್ವಾ? ಹಾಗಾಗಿ ನನಗೆ ಆತ್ಮನ ಪ್ರತ್ಯಯ ಉಂಟಾಗಬೇಕು, ಬ್ರಹ್ಮ ಪ್ರತ್ಯಯ ಉಂಟಾಗಬೇಕು ಅಂತಿದ್ರೆ ಅದು ಹೇಗಿದೆಯೋ ಹಾಗೆ ಬರಬೇಕು. ಆದ್ದರಿಂದ ನನ್ನ ಮನಸ್ಸು ಅಷ್ಟೇ ಪರಿಶುದ್ಧವಾಗಿರಬೇಕು. ಎಷ್ಟು ಪರಿಶುದ್ಧವಾಗಿದ್ದರೆ ಆತ್ಮನ ಎಷ್ಟು ಪರಿಶುದ್ಧನೋ ಅಷ್ಟು ಪರಿಶುದ್ಧವಾಗಿರಬೇಕು. ಆಗ
ಆತ್ಮಾಕಾರಾಭಾಸತ್ವೋಪಪತ್ತಿ ಅಂತಾರೆ. ಅಂದರೆ ನಿನಗೆ ಓಹೋ ಇದೆ ಅಂತ ಗೊತ್ತಾಗುತ್ತೆ ಅಂತಲ್ಲ, ಓಹೋ ಇದಿರಬಹುದು, ಇದೆ ಅನ್ನೋ ಒಂದು ನೀನು ಅಂದಾಜು ಬರುತ್ತೆ ಅಂತ ಅರ್ಥ. ಅವಾಗ ಕೂಡ ಅಂದಾಜೇ ಬರೋದು ಅಂತಲೇ ಹೇಳಬೇಕು. ನಿಮಗೆ ಅದರದ್ದು ಇದು ಗೊತ್ತಾಗ್ತಿದೆಯಾ? ಅಂದರೆ ಯಾಕೆಂದರೆ ಇದೇ ಬುದ್ಧಿ ಗ್ರಾಹ್ಯವಾಗೋಯ್ತು ಅನ್ನೋ ತರಹ ಇರಬಾರ್ದು, ಇರೋದಿಲ್ಲ. ಅದಕ್ಕೆ ಶಿಷ್ಯನಿಗೆ ಉಪದೇಶ ಮಾಡ್ತಾ, ನಿಂಗೆ ಅರ್ಥ ಆಯ್ತಾ ಅಂತ. ಓ ಹಾಗಾದ್ರೆ ನಿಂಗೆ ಅರ್ಥ ಆಗಿಲ್ಲ, ಹೋಗು ಅಂತ. 2-3 ಹಂತಗಳಲ್ಲಿ ಹೋಗಿ ಸರಿಯಾಗಿ ಸಾಧನೆ ಮಾಡಿ ಹೋಗು, ಸರಿಯಾಗಿ ಮರಣ ಮಾಡಿ ಹೋಗು. ಕೊನೆಯಲ್ಲಿ ಬಂದು ಹೇಳ್ತಾನೆ, ಇದು ಅರ್ಥವಾಗುವಂಥದ್ದು ಅಲ್ಲ, 2ಕ್ಕಿಂತ ಬೇರೆ ಇದೆ ಅಂತ ಅಷ್ಟು ಅರ್ಥವಾಯಿತು ಅಂತಾನೆ. ಇವಾಗ ಪರವಾಗಿಲ್ಲ, ನಿಂಗೆ ಸರಿಯಾಗಿ ಅರ್ಥ ಆಗಿದೆ ವಿಷಯ ಅಂತ ಅರ್ಥ. ಇನ್ನು ನಿನ್ನ ಮುಂದಕ್ಕೆ ಸಾಧನೆ ಮಾಡಪ್ಪ. ನಾವು ಈ ಪರಿಸ್ಥಿತಿಯಲ್ಲಿದ್ದೀವಿ, ಅಲ್ಲಿವರೆಗೂ ಹೋಗಬೇಕು. ಮುಂಚೆ ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ ಚತುರ್ವಿಧ ಭಜಂತೆ ಮಾಂ. ಆರ್ತನು ಅರ್ಥಾರ್ಥಿ ಬಿಟ್ಬಿಡಿ ಈಗ ಸದ್ಯಕ್ಕೆ ಎಲ್ಲ, ಆದರೆ ಜಿಜ್ಞಾಸುವಾಗಬೇಕು. ನಾನು ಹೇಗಾದರೂ ಮಾಡಿ ಇದನ್ನು ತಿಳ್ಕೊಳ್ಳೇಬೇಕು ಅನ್ನುವಂಥದ್ದು ಬರಬೇಕು. ಮುಂಚೆ ವಿಷಯ ತಿಳ್ಕೋಬೇಕು ಅಂತ ಬರಬೇಕು. ಎಲ್ಲೇ ಸಂಶಯ ಇದ್ರೂ ಅದನ್ನು ಪರಿಹಾರ ಮಾಡ್ಕೋಬೇಕು ಅಂತ ಬರಬೇಕು. ಅದು ಜಿಜ್ಞಾಸು. ಕೊನೆಯಲ್ಲಿ ಮುಟ್ಟೋದು ಜ್ಞಾನಿ, ಅದಲ್ವಾ? ಇದಷ್ಟೂ ಕೂಡ ಪರಮೇಶ್ವರನ ಅಧೀನ ಅನ್ನೋದು ಮರಿಬಾರ್ದು. ಯಾಕೆಂದರೆ ಏನು ಹೇಳ್ತಾನೆ ಅಂದರೆ, ಜಿಜ್ಞಾಸವಾಗೋದು ಕೂಡ ತುಂಬ ಕಷ್ಟ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ ವೇತ್ತಿ. ಇದನ್ನು ತಿಳ್ಕೋಬೇಕು ಅನ್ನೋರೆ ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧೇ. ಆ ತರಹ ಕಷ್ಟಪಟ್ಟರಲ್ಲಿ ಯಾವನೋ ಒಬ್ಬನು ತತ್ವತಃ ನನ್ನನ್ನು ತಿಳ್ಕೊಳ್ತಾನೆ ಅಂತ. ಅಷ್ಟು ಕಷ್ಟ. ಯಾಕೆ ಕಷ್ಟ? ಕಠದಲ್ಲಿ ಬರುತ್ತಲ್ಲ, ಪರಾಂಚಿಖಾನಿ ವ್ಯತಣತ್ ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯತಿ ನಾಂತರಾತ್ಮನ್ ಅಲ್ವಾ? ಆದ್ದರಿಂದ ಕಶ್ಚಿತ್ ಧೀರ ಪ್ರತ್ಯಗಾತ್ಮಾನಮೈಕ್ಷತೆ. ನಿಜವಾಗಲೂ ಇದರಲ್ಲಿ ಯಾವ ಒಂದು ನಿಜವಾಗಲೂ ಸುಖ ಇಲ್ಲ ಅನ್ನೋದು ಬಂದು ನನಗಿದು ಬೇಡ, ಒಳಗಡೆ ಇರುವಂತಹ ನನ್ನ ಸ್ವರೂಪ ಪ್ರತ್ಯಗಾತ್ಮನಿದಾನಲ್ಲ ಅವನ ಕಡೆ ತಿರುಗಬೇಕು ಅನ್ನೋಂಥವನು ಧೀರನೇ ಆಗಿರಬೇಕು ಅಂತ. ಇದನ್ನು ಬಿಡಬೇಕಲ್ಲ, ಅದಕ್ಕೋಸ್ಕರ ಕಶ್ಚಿತ್ ಧೀರ ಪ್ರತ್ಯಗಾತ್ಮಾನಮೈಕ್ಷತಿ. ಹೀಗೆ ಪ್ರತ್ಯಗಾತ್ಮನ ಕಡೆ ತಿರುಗೋದಕ್ಕೆ ಕೂಡ ಏಕಾಏಕಿ ಇದೆಲ್ಲ ನಮ್ಮಿಂದ ನಾವೇ ಪಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ನಮಗಾಗಿರುವಂತಹ ಅಭ್ಯಾಸ ಬೇರೆ. ನಾವೇನಿದ್ದಿರೋ ಆರ್ತಾಹ ಅರ್ಥಾರ್ಥಿನಃ. ನಮಗೆ ಬೇಜಾರೋ ದುಃಖ ಬಂದರೆ ಅದನ್ನು ಹೋಗಲಾಡಿಸೋದಕ್ಕೆ ಒಂದು ಪ್ರಯತ್ನ ಮಾಡ್ತೀವಿ, ಅಥವಾ ನಮಗಿಲ್ಲದೆ ಇರೋದನ್ನು ಪಡ್ಕೊಳ್ಳೋಕ್ಕೋಸ್ಕರ ಒಂದು ಕೆಲಸ ಮಾಡ್ತೀವಿ. ಎರಡೇ ಮಾಡೋದು. ಆದರೆ ಇದನ್ನೆಲ್ಲವನ್ನೂ ಬಿಟ್ಟು ಆತ್ಮಾರ್ಥದ ಕಡೆ ಹೋಗಬೇಕಾದ್ರೆ ಗುರುವಿನ ಅಗತ್ಯ
ಮೊದಲಿಂದ ಕೊನೆಯವರೆಗೂ ಇದ್ದೇ ಇರುತ್ತೆ. ಎಲ್ಲೂ ಬಿಡದೆ ಗುರುವಿನ ಅಗತ್ಯ ಇಲ್ಲದೆ ಅವನಿಗೆ ಅದು ಏನು ಮಾಡಿದ್ರೂ ಸಾಧ್ಯ ಇಲ್ಲ. ಏನು ಮಾಡಿದ್ರೂ ಸಾಧ್ಯವಿಲ್ಲ. ಆದ್ದರಿಂದ ಗುರು ಅತ್ಯಗತ್ಯ. ಯಾತಕ್ಕೆ ಗುರು ಅತ್ಯಗತ್ಯ? ಏನು ಹೇಳುತ್ತೆ ಅಂದರೆ, ಆಚಾರ್ಯಾಧ್ಯೇವ ವಿದ್ಯಾ ವಿದಿತ ಸಾಧಿಷ್ಠಂ ಪ್ರಾಪತ್. 4ನೇ ಅಧ್ಯಾಯದಲ್ಲಿ ಛಾಂದೋಗ್ಯದಲ್ಲಿ ಬರುವಂತಹ ವಾಕ್ಯ. ಆಚಾರ್ಯನಿಂದಲೇ ತಿಳ್ಕೊಂಡಂತಹ ವಿದ್ಯೆ ನಿಜವಾಗಲೂ ಸಾಫಲ್ಯ ಕೊಡೋದು. ಅವನು ಎಷ್ಟೇ ಮೇಧಾವಿಯಾಗಿದ್ದರೂ ಕೂಡ ಶಾಸ್ತ್ರಜ್ಞೋಪಿ ಸ್ವಾತಂತ್ರ್ಯೇಣ ಬ್ರಹ್ಮಜ್ಞಾನಾನ್ವೇಷಣಂ ನ ಕುರ್ಯಾತ್. ಮಾಡಬಾರದು. ಆದ್ದರಿಂದ ಹೇಗೆ ಮಾಡಬೇಕು? ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷ್ಯಂತಿತೆ ಜ್ಞಾನಂ. ಅವನು ತದ್ವಿಧಿ ಪ್ರಣಿಪಾತೇನ, ಪ್ರಣಿಪಾತ ಅಂದರೆ ಸಾಷ್ಟಾಂಗ ನಮಸ್ಕಾರ, ಪರಿಪ್ರಶ್ನೇನ ಅವ್ರು ಹೇಳ್ತಾ ಇರುವಂತಹ ಮಾತು ಅಯ್ಯೋ ನಂಗೆ ಅರ್ಥ ಆಗ್ತಾ ಇಲ್ವಲ್ಲ ಅನ್ನೋ ತರಹನೇ ಇರಬೇಕು. ಅವ್ರನ್ನ ಅವ್ರಿಗೆ ಗೊತ್ತೋ ಗೊತ್ತಿಲ್ವೋ ಪರೀಕ್ಷೆ ಮಾಡೋ ತರಹ ಪ್ರಶ್ನೆಗಳು ಕೇಳಬಾರದು. ಪರಿಪ್ರಶ್ನೇನ ಸೇವೆಯ, ಸೇವೆ ಮಾಡೋದು ಅಂದರೆ ಸುಮ್ಮನೆ ಸೇವೆ ಮಾಡಬೇಕು. ಇದರಲ್ಲಿ ಉದಂಕ ಮಹರ್ಷಿಗಳ ವಿಷಯ ಬರುತ್ತೆ. ಉದಂಕ ಮಹರ್ಷಿಗಳು ಮಹಾಜ್ಞಾನಿಗಳು, ಗೌತಮರ ಶಿಷ್ಯರು. ಅವರಿಗೆ ಗುರುಕುಲದಲ್ಲಿದ್ದು ಬ್ರಹ್ಮಚರ್ಯದಲ್ಲೇ ಇದ್ದು ಗುರುಸೇವೆ ಹೇಗೆ ಮಾಡಿಬಿಟ್ಟಿರ್ತಾರೆ ಅಂದರೆ, ಅವ್ರಿಗೊಂದು ದಿವಸ ಹೊರೆ ಹೊತ್ಕೊಂಡು ಬರ್ತಾ ಇರ್ತಾರೆ. ಹೊರೆ ಹೊತ್ಕೊಂಡು ಬರ್ತಾ ಇದ್ದರೆ ಕಟ್ಟಿಗೆಗಳು ಹೊರೆ ತುಂಬ ಭಾರ ಆಗಿಬಿಟ್ಟು ಕೆಳಗಡೆ ಹಿಂಗೆ ಬಿಟ್ಬಿಡ್ತಾರೆ. ಪಾಪ ಗೊತ್ತಾಗದೆ ಗುರುಕುಲದಲ್ಲಿ ಬಂದ ತಕ್ಷಣ ಕೆಳಗಡೆ ಹಾಕ್ಬಿಡ್ತಾರೆ. ಆಮೇಲೆ ಏನೋ ಹೊಳಿತಾ ಇರೋದು ನೋಡ್ಬಿಟ್ಟು ದುಃಖ, ಹೆದರಿಕೆ ಎಲ್ಲ ಆಗ್ಬಿಡ್ತು ಅವ್ರಿಗೆ. ಏನಪ್ಪ ಅಂದರೆ ಆ ಹೊಳಿತಾ ಇರೋವಂಥ ವಸ್ತು ಅವ್ರ ಕೂದಲು ಬೆಳ್ಳಗಾಗ್ಬಿಟ್ಟಿರುತ್ತೆ. ಅಂತ ನಂಗೆ ವಯಸ್ಸಾಗ್ಬಿಟ್ಟಿದೆ ಅಂದರೆ ಯಾವತ್ತೂ ಕನ್ನಡಿನೇ ನೋಡ್ಕೊಂಡಿಲ್ಲ ಅವರು. ಬ್ರಹ್ಮಚರ್ಯ ಅಂದರೆ ಸುಮ್ಮನೆ ಗುರುಸೇವೆ ಒಂದೇ, ಅವ್ರಿಗೆ ಎಷ್ಟು ವಯಸ್ಸಾಗಿದೆ ಅಂತ ಕೂಡ ಗೊತ್ತಿಲ್ಲ, ಆ ತರಹ ಗುರುಸೇವೆ ಮಾಡಿರ್ತಾರೆ. ಪರಿಪ್ರಶ್ನೇನ ಸೇವೆಯ ಆಗ ಉಪದೇಕ್ಷಂತಿತೆ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಜ್ಞಾನಿ ಹೇಗೆ ಅಂದರೆ ತತ್ವದರ್ಶಿ. ತತ್ವ ಅಂದರೆ ಹೇಗಿದೆಯೋ ಹಾಗೆ ಅನ್ಅಡಲ್ಟ್ರೇಟೆಡ್ ಆಗಿ ಹಾಗೆ ತಿಳ್ಕೊಳ್ಳೋದು. ಈ ಜ್ಞಾನವನ್ನು ಆ ತರಹ ತತ್ವದರ್ಶಿಗಳಿಂದ ತಿಳ್ಕೋಬೇಕು. ಇದಕ್ಕೆ ಯಾರು ಬೇಕಾದರೂ ತಿಳ್ಕೋಬಹುದು, ಆದರೆ ಅವರಿಗೆ ಸಾಧನ ಚತುಷ್ಟಯ ಸಂಪತ್ತಿ ಅನ್ನೋದಿರಲೇಬೇಕು. ಅದಿಲ್ಲದೆ ಇನ್ನು ತಿಳ್ಕೊಳ್ಳೋಕ್ಕಾಗೋಲ್ಲ. ಸಾಧನ ಚತುಷ್ಟಯ ಅಂದ್ರೇನು? ನಿತ್ಯಾನಿತ್ಯ ವಸ್ತು ವಿವೇಕ, ಇಹಮತ್ರಾರ್ಥ ಫಲಭೋಗ ವಿರಾಗ, ಶಮಾದಿ ಷಟ್ಕ ಸಂಪತ್ತಿ, ಮುಮುಕ್ಷುತ್ವ. ಇದು ಹೆಚ್ಚಿಗೆ ಇದಕ್ಕೆ ಹೋಗಲ್ಲ, ಯಾಕೆಂದರೆ ನಿಮಗೆಲ್ಲ ಗೊತ್ತಿರೋಂಥ ವಿಷಯ. ಈ ವಿಷಯವನ್ನು ಶಾಸ್ತ್ರಗಳು ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅಂತ. ಯಾಕೆ ಅಂದರೆ, ಯಾತಕ್ಕೆ ಶ್ರೋತವ್ಯ ಅಂದರೆ, ವೇದಗಳಲ್ಲೇನೆ ಉಪನಿಷತ್ತುಗಳಲ್ಲೇ ಆ ಬ್ರಹ್ಮವು ನೀನೇ ಅಂಥೇಳಿ
ಬೇರೆ ಬೇರೆ ತರಹ 9 ಕಡೆ ಬರುತ್ತೆ ಅಂತ ದೊಡ್ಡವರು ಹೇಳ್ತಾರೆ. ಅಂದರೆ ಒಂದೇ ವಿಷಯವನ್ನು ಇಷ್ಟು ಬಗೆಬಗೆಯಾಗಿ ಬೇರೆ ಬೇರೆ ರೀತಿಯಲ್ಲಿ ಹೇಳಬೇಕಾದ್ರೆ ಎಷ್ಟು ಕಷ್ಟ ಇರಬಹುದು. ಆದ್ದರಿಂದ ನನಗೆ ಪ್ರತಿಯೊಂದು ಕೂಡ ಶ್ರುತಿ ಅಂದರೆ ಶ್ರವಣ, ಅಂದರೆ ಶಬ್ದ. ಆ ಶಬ್ದದ ಮುಖಾಂತರ ನನಗೆ ಅದೇ ವಿಚಾರಧಾರೆ ಹರಿತಾ ಇರಬೇಕು. ಅದಕ್ಕೋಸ್ಕರ ಶ್ರೋತವ್ಯ. ನಾನು ಏನು ಕೇಳಿಸ್ಕೊಂಡಿರ್ತೀನೋ ಆ ವಿಷಯವನ್ನು ಸತತವಾಗಿ ಮನನ ಮಾಡ್ತಾ ಬರಬೇಕು. ಮನನ ಮಾಡ್ತಾ 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 ಮನಸ್ಸು ತಾನೇ ಮನನ ಮಾಡೋದು ಅಂದರೆ, ಆ ಮನನ ಮಾಡ್ತಾ 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 ಅಭ್ಯಾಸ ಆಗಬೇಕು. ಹೊರಗಡೆ ಪ್ರಪಂಚವನ್ನು ಬಿಟ್ಟು ಆತ್ಮನಲ್ಲೇ ನಿಲ್ಲೋದನ್ನು ಅಭ್ಯಾಸ ಮಾಡುತ್ತಲ್ಲ, ಅದನ್ನು ನಿಧಿಧ್ಯಾಸ ಅಂತಾರೆ. ಇದು ಹೀಗೆ ಆಗ್ತಾ 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 ಕಾಲಕ್ರಮದಲ್ಲಿ ಅದು ಒಂದಾಗುವಂಥದ್ದು ಆತ್ಮೈಕ್ಯ. ಈ ಕ್ರಮ ಏನಿದೆಯೋ ಇದನ್ನು ತುಂಬ ಸರಳವಾಗಿ ಎಂತಹ ಮುಗ್ಧರಿಗೂ ಅರ್ಥ ಆಗೋ ತರಹ ವೇದಾಂತ ಶಿವರಾಮ ಶಾಸ್ತ್ರಿಗಳ ವಿಷಯ ಹೇಳಿದೆ ನಿನ್ನೆ. ಅವರು ಅಮನಸ್ಕ ಅಂತಾರೆ. ಅಮನಸ್ಕ ಅಂದರೆ ಎಲ್ಲಿ ಮನಸ್ಸು ಅಮನಸ್ಸಾಗುತ್ತೋ ಅಂತ. ಅದರಲ್ಲಿ ಕೊನೆ ಘಟ್ಟದಲ್ಲಿ ಸಾಧನಕ್ಕೆ ಬೇಕಾಗಿರುವಂತಹ ಸಾಮಗ್ರಿ, ಸಾಧನೆಗೆ ಬೇಕಾಗಿರುವಂತಹ ಸಾಮಗ್ರಿಯನ್ನು ಅವರು ಹೇಳ್ತಾರೆ. ಇಲ್ಲಿ ಇಷ್ಟು ಹೇಳ್ಕೊಂಡು ಹೋಗುತ್ತೆ. ಭಗವದ್ಗೀತೆಯಲ್ಲಿ ತುಂಬ ವಿಶೇಷವಾಗಿ ದೀರ್ಘವಾಗಿ ಹೇಳುತ್ತೆ. ಆದರೆ ಶಿವರಾಮ ಶಾಸ್ತ್ರಿಗಳು ಉಪನಿಷತ್ತುಗಳಲ್ಲಿ ಗೀತೆಯಲ್ಲಿ ಹೇಳಿರುವಂತಹದ್ದನ್ನೇ ತುಂಬ ಸರಳವಾಗಿ ಹೇಳ್ತಾರೆ. ಅದು ಒಂದು ಪದ್ಯ ರೂಪದಲ್ಲಿದೆ, ಅದನ್ನು ಹೇಳ್ತೀನಿ. ಏನಪ್ಪ ಅಂದರೆ, ಇಂತಿ ಬ್ರಹ್ಮಾಂಡಾಕಾರವ ಕೂಡಿದಾತ್ಮಾನನ್ನೆಂತೂ ಹೊಂದುವುದೆಂದೋಡದೆ ಕೇಳು. ಚಿಂತೆಯ ತರುವ ವೃತ್ತಿಗಳನ್ನು ತಡೆಯುತ್ತಾ ಭ್ರಾಂತಿ ಭೋಗವ ಬಿಟ್ಟಲ್ಲಿಂದೇಳು. ಇಂತಿ ಬ್ರಹ್ಮಾಂಡಾಕಾರವ ಕೂಡಿದ ಆತ್ಮನನ್ನು ಎಂತೂ ಹೊಂದುವುದೆಂದೋಡದೆ ಕೇಳು. ಹೇಗೆ ಪಡೆಯೋದು ಅಂತ ಕೇಳು. ಎಲ್ಲೂ ಕೂಡ ಇದನ್ನು ಬಿಟ್ಟು ಅಂತ ಇಲ್ಲ. ಅಂದರೆ ಸಾಧಾರಣವಾಗಿ ವೇದಾಂತ ಎಲ್ಲೇ ಕೇಳಬೇಕಾದ್ರೆ ಮುಂಚೆ ಶುರು ಮಾಡೋದು ಇದಿಲ್ಲ ಅಂತ, ಅದು ತಪ್ಪು. ಅದಕ್ಕೆ ಚಿಂತೆಯ ತರುವ ವೃತ್ತಿಗಳನ್ನು ತಡೆಯುತ್ತಾ ಭ್ರಾಂತಿ ಭೋಗವ ಬಿಟ್ಟು ಅಲ್ಲಿಂದೇಳು. ವಿರತಿ ಇಲ್ಲದ ಮೇಲೆ ಕೊರತೆ ತಪ್ಪುವುದಿಲ್ಲ. ಕೊರತೆ ಇದ್ದರೆ ಚಿತ್ತ ಸ್ಥಿರವಿಲ್ಲ. ಸ್ಥಿರವಿಲ್ಲದಿರುವ ಚಿತ್ತದಲ್ಲಿ ಬ್ರಹ್ಮಾನಂದ ಝರಿಯಿಲ್ಲ, ಬಂಧ ಹೋಗುವುದಿಲ್ಲ. ವಿರತಿ ಇಲ್ಲದ ಮೇಲೆ ಕೊರತೆ ತಪ್ಪುವುದಿಲ್ಲ. ಏನು ಮಾಡಿದ್ರೂ ವೈರಾಗ್ಯ ಇಲ್ಲದೆ ಇದ್ದರೆ ಇದು ಬಿಡೋದಿಲ್ಲ. ಆದ್ದರಿಂದ ಇದು ಸಾಕು ಅಂತ ನಾವು ಅಭ್ಯಾಸ ಮಾಡೋಕ್ಕೆ ಶುರು ಮಾಡಬೇಕು.
ಅದಕ್ಕೋಸ್ಕರನೇ ವಾನಪ್ರಸ್ಥ ಹೇಳಿರೋದು. ಅದಕ್ಕೆ ಮುಂಚಿತವಾಗಿ ಗೃಹಸ್ಥಾಶ್ರಮದಲ್ಲೂ ಕೂಡ ಪ್ರತಿಯೊಂದನ್ನೂ ಆಶ್ರಮ ಅಂದರೆ ಅಲ್ಲಿ ಅವನು ಆತ್ಮಜ್ಞಾನವನ್ನು ಕೊನೆಯಲ್ಲಿ ಸನ್ಯಾಸ ಏನು ಹೇಳಿದೆಯೋ ಅದಕ್ಕೆ ತಯಾರಿ ಬೇಕಲ್ಲ, ಅದನ್ನೇನೆ ಗೃಹಸ್ಥಾಶ್ರಮದಲ್ಲೂ ಕೂಡ ಪ್ರತಿಯೊಂದು ಆಶ್ರಮ ಅಂತ ಯಾಕೆಂದರೆ ಅಲ್ಲಿ ಸಾಕಷ್ಟು ಶ್ರಮ. ಅಂದರೆ ಆ ಶಾಸ್ತ್ರರೀತ್ಯ ಏನು ಹೇಳಿದೆಯೋ ಕರ್ಮಗಳೆಲ್ಲ ನಿಷ್ಕಾಮವಾಗಿ ಹೇಳಿರೋದು ಕೂಡ ನಮ್ಮ ಮನಸ್ಸನ್ನು, ಇಂದ್ರಿಯಗಳನ್ನು ಚೆನ್ನಾಗಿ ದಮನ ಮಾಡಿ ಆತ್ಮನ ಕಡೆ ತಿರುಗಿಸೋದಕ್ಕೆ ಬೇಕಾಗಿರುವಂತಹ ಒಂದು ವ್ಯವಸ್ಥೆ ಮಾಡಿದೆ. ಆಮೇಲೆ ನಾವು ನಿಜವಾಗಲೂ ಹಾಗೆ ಮಾಡಿಕೊಂಡು ಹೋದರೆ ವೈರಾಗ್ಯ ಅನ್ನೋದು ಬಂದೇ ಬರುತ್ತೆ. ಹಾಗೆ ಈ ಚಿತ್ತದಲ್ಲಿ ಕೊರತೆಗಳಿದ್ದರೆ ಸ್ಥಿರವಾಗಿರೋಲ್ಲ ಚಿತ್ತ. ಆದ್ದರಿಂದ ವೈರಾಗ್ಯ ಬರಬೇಕು. ವಿರತಿ ಇಲ್ಲದ ಬಾಯಿ ಬ್ರಹ್ಮಜ್ಞಾನದ ಮಾತು ಸುರತಕ್ಕಾಯಿತು ಮೋಕ್ಷ ಗತಿಗಲ್ಲ. ಸುಮ್ಮನೆ ವೈರಾಗ್ಯ ಇಲ್ಲದೆ ಸುಮ್ಮನೆ ಬ್ರಹ್ಮಜ್ಞಾನದ ಮಾತುಗಳನ್ನು ಮಾತಾಡಿದ್ರೆ ಏನೂ ಪ್ರಯೋಜನ ಇಲ್ಲ ಅಂತ. ಸುರತಾವ ಕೆಡಿಸುವ ವಿರತಿಯು ನಿಲ್ಲದೆ ಪರಮಾನಂದ ಪ್ರಾಪ್ತಿ ತನಗಿಲ್ಲ. ಇನ್ನಿಂತಹ ಭೋಗ ಬಂದರೂ ಕೂಡ ಸುರತಾವ ಕೆಡಿಸುವ ವಿರತಿ, ಅವನ ವೈರಾಗ್ಯ ಹೇಗಿರಬೇಕು ಅಂದರೆ ಏನು ಕೊಟ್ಟರೂ ಬೇಡ ಅಂತಿರಬೇಕು. ನಚಿಕೇತನ ಹೇಳ್ತಾನಲ್ಲ ಹಾಗೆ, ನೀನು ಏನೇನೋ ಹೇಳ್ತಾನೆ, ಆ ಲೋಕ ಕೊಡ್ತೀನಿ, ಈ ಲೋಕ ಕೊಡ್ತೀನಿ, ರಥಗಳು ಕೊಡ್ತೀನಿ, ಅದು ಏನು ಬೇಡ, ನೀನು ಕೊಡೋದಿದ್ರೆ ಇದು ಕೊಡು. ಮೈತ್ರೇಯಿಯವರು ಕೂಡ ಯಾಜ್ಞವಲ್ಕ್ಯರು ಹಾಗೆ ಹೇಳ್ತಾರೆ, ನೀವು ನಮ್ಗೆ ಅದೆಲ್ಲ ಬೇಡ, ನೀವು ಹೇಳಿದ್ರಲ್ಲ ಯಾವುದೊಂದನ್ನು ತಿಳ್ಕೊಂಡ್ರೆ ಆನಂದವಾಗಿರುತ್ತೆ ಅಂತ, ಅದನ್ನು ಹೇಳೋಂಗಿದ್ರೆ ಹೇಳಿ. ಹಾಗಿರಬೇಕು. ಹಾಗಿಲ್ಲದೆ ಇದ್ದರೆ ಪರಮಾನಂದ ಪ್ರಾಪ್ತಿ ಆಗೋಲ್ಲ. ಹಾಗಿಲ್ಲದೆ ಇದ್ದರೆ ಅದರಿಂದ ವಿರತಿಯು ಸಹಜಾದಿಂ ನಿಲ್ಲಬೇಕು, ಮುದವು ಮೋಕ್ಷದಲ್ಲಿ ಹೊಂದಿರಬೇಕು. ಹೃದಯದೋಳಿನ್ನೊಂದು ಬೇಡವೆಂದಿರಬೇಕು, ವಿದಿತ ಜ್ಞಾನದಲ್ಲಿ ಕಾಲಿಡಬೇಕು. ವಿರತಿ ಅನ್ನೋದು, ವೈರಾಗ್ಯ ಅನ್ನೋದು ಸುಮ್ಮನೆ ನಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ, ಭಗವದ್ಗೀತೆಯಲ್ಲಿ ಹೇಳ್ತಾನಲ್ಲ. ನಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ ಅಂದರೆ ಅಕ್ಟೋಬರ್ 24 ನಾನೆಲ್ಲ ಕರ್ಮ ಬಿಟ್ಬಿಡ್ತೀನಿ ಅಂತ ಕ್ಯಾಲೆಂಡ್ರಲ್ಲಿ ಮಾರ್ಕ್ ಮಾಡ್ಕೊಳ್ಳೋ ತರಹ ಅಲ್ಲ. ಅದು ಹೇಗಿರಬೇಕು ಅಂದರೆ ನನಗಿದು ಬೇಡ ಇದು ಬೇಡ ಅಂತ ಮನಸ್ಸಿನಲ್ಲಿ ಬರ್ತಾ 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 ಸಂಪೂರ್ಣ ವೈರಾಗ್ಯ ಸಹಜವಾಗಿ ಬರಬೇಕು. ಸಹಜಾದಿ ನಿಲ್ಲಬೇಕು, ಮುದವೂ ಮೋಕ್ಷದಲ್ಲಿ ನಿಲ್ಲಬೇಕು, ಹೊಂದಿರಬೇಕು. ಆ ಮೋಕ್ಷ ಬೇಕು ಅನ್ನೋದ್ರಲ್ಲಿ ಅಲ್ಲಿ ಏನಾದರೂ ಮಾಡಿ ಸುಮ್ಮನೆ ಏನೋ ಮೋಕ್ಷ ಪಡ್ಕೋಬೇಕು ಅಂತ ಹೇಳ್ತಾರಪ್ಪ ಅನ್ನೋ ತರಹ ಅಲ್ಲ. ನನಗಿದು ಏನು ಬೇಡ, ಆನಂದವಾಗಿ ನಾನು ಮೋಕ್ಷ ಪಡ್ಕೋಬೇಕು ಅಂತ ಬರಬೇಕು. ಹಾಗಿರಬೇಕಾದ್ರೆ ಹೇಗಿರಬೇಕು? ಹೃದಯದೋಳು ಇನ್ನೊಂದು ಬೇಡವೆಂದಿರಬೇಕು. ವಿದಿತ ಜ್ಞಾನದಲ್ಲಿ ಹೇಳಿದೆಯಲ್ಲ ಶಾಸ್ತ್ರ, ವಿದಿತ ಜ್ಞಾನದಲ್ಲಿ ಕಾಲಿಡಬೇಕು. ಇದನುಳಿದೆಲ್ಲವಂ ಬಲ್ಲೆ ನಾನೆಂದೋಡೆ, ಅದೆ ನೋಡು ನಾಸ್ತಿಕ ವೇದಾಂತ. ಹೃದಯದೋಳಾನಂದವಿಲ್ಲದೆ ಮುಕ್ತಿಯು ವದಗೀತೆಂದಾಡುವ ತನುಭ್ರಾಂತ. ಇದೆಲ್ಲ ಗೊತ್ತರು, ಸಾಧಾರಣವಾಗಿ ಹೇಳ್ತಾರಲ್ಲ ನಮಗೆಲ್ಲ ಗೊತ್ತು ಅಂತ. ಇದನುಳಿದೆಲ್ಲವಂ ಬೆಲ್ಲೆನಾನಂದೊಡೆ, ಅದೇ ನೋಡು ನಾಸ್ತಿಕ ವೇದಾಂತ. ಸುಮ್ಮನೆ ಟೊಳ್ಳು ವೇದಾಂತ, ಸುಮ್ಮನೆ
ಮಾತುಗಳು ಮಾತಾಡ್ತಾ ಇದ್ದರೆ ಪ್ರಯೋಜನ ಇಲ್ಲ ಅಂತ. ಆದ್ದರಿಂದ ಹೃದಯದೋಳು ಆನಂದವಿಲ್ಲದ ಮುಕ್ತಿಯು ಸುಮ್ಮನೆ ಸಿಕ್ಬಿಡುತ್ತೆ ಅನ್ನೋದು ಭ್ರಾಂತಿ. ಹಾಗೆ ಸಿಗುವಂತಹದ್ದಲ್ಲ. ದೃಷ್ಟಾ ದುಃಖವನನುಭವಿಸುವ ಜೀವನಂ ಶಿಷ್ಟಾನು ಮುಕ್ತಾನೆಂಬುವುದುಂಟೆ. ದೃಷ್ಟ ದುಃಖವ ಕೂಡಿದವನೋಳು ನಿಜ ಸುಖ ಹುಟ್ಟುವುದುಂಟೆ ನಿಲ್ಲುವುದುಂಟೆ. ಎತ್ಕೊಳ್ತಾನೆ ಅಹಂ ಬ್ರಹ್ಮಾಸ್ಮಿ, ನಂಗೆ ಗೊತ್ತಾಯ್ತಲ್ಲ. ಇವಾಗ ಅದೇ ತಾನೇ ಹೇಳೋದು. ನಿಮ್ಗೇನು ರೀ ವೇದಾಂತ ಯಾರೋ ಹೇಳಿದ್ರು ಹೈದರಾಬಾದ್ನಲ್ಲಿ, ತುಂಬ ದೊಡ್ಡವರು ಅಂದರು. ಗುರುಗಳು ಹೇಳಿದ್ರು ಒಂದ್ಸರಿ ಮಾತಾಡಿಸ್ಕೊಂಡು ಬಾಪ ಅಂತ. ಅವರು ಕೇಳಿದ್ರು, ನೀವು ವೇದಾಂತದಲ್ಲಿ ಯಾವ ಕ್ಲಾಸು, ಪ್ರೈಮರಿನಾ ಹೈಸ್ಕೂಲಾ ಅಂತ ಕೇಳಿದ್ರು. ಏನು ಗೊತ್ತು, ನಮಗೆ ಏನೂ ಗೊತ್ತಿಲ್ಲ. ಅವ್ರು ಹೇಳಿದ್ರು, ವೇದಾಂತ ಅಂದರೆ ಏನೂ ಇಲ್ಲ, ನಿಮಗೆ ಹಾವು ಹಗ್ಗ ಗೊತ್ತಾ ಅಂದರು. ಸ್ಟಾರ್ಟಿಂಗ್. ಆಮೇಲೆ ಅಷ್ಟೇ. ಅಲ್ಲಿ ನೋಡಿ ಹಾವಿದೆಯಾ? ಇಲ್ಲ. ಹಾಗೆ ಈ ಜಗತ್ತು ಇಲ್ಲ, ಇರೋದು ಯಾವುದು? ಬ್ರಹ್ಮ ಒಂದೇ. ಆಗೋಯ್ತು, ಅಲ್ಲಿ ವೇದಾಂತ ಸಂಪೂರ್ಣವಾಗೋಯ್ತು. ಗೊತ್ತಾಗೋಯ್ತಲ್ಲ, ಇರೋದು ಬ್ರಹ್ಮ, ನಾನು ಬ್ರಹ್ಮ ಅಂತ ಗೊತ್ತಾಯ್ತು, ಆ ಬ್ರಹ್ಮ ನಾನೇ ಅಂತ ಗೊತ್ತಾಯ್ತು. ಅಲ್ಲಿಗೆ ಅಂದರೆ ಎಷ್ಟು ಸುಲಭವಾಗಿ ಹೇಳಿಬಿಟ್ರು. ಉಪನಿಷತ್ತುಗಳು ಎಷ್ಟು ಹೇಳಿದೆ, ಅವರು ತುಂಬ ಚುಟುಕದಲ್ಲಿ ಹೇಳಿದ್ರು. ಹಾಗೆ ಶುರು ಮಾಡಿದ್ರೆ ಸುಮ್ಮನೆ ಸಾಕು, ಅದಾಗೋಲ್ಲ. ಯಾಕೆಂದರೆ ದುಃಖದಲ್ಲಿರುವಂತಹ ಜೀವನ ಚೆನ್ನಾಗಿ ಗೊತ್ತು ಅವ್ನು ದುಃಖದಲ್ಲಿ ಇದ್ದಾನೆ ಅಂತ. ಸುಮ್ಮನೆ ದುಃಖದಲ್ಲಿ ಇದ್ಕೊಂಡು ನಾನು ಬ್ರಹ್ಮ ಅಂತ ಹೇಳ್ಕೊಂಬಿಟ್ರಾಗತ್ತಾ? ಹಾಗೆ ಬರುವಂತಹದ್ದಲ್ಲ. ಎಂದೀಗಾದರೂ ಮುಂದೆ ವೈರಾಗ್ಯವೇ ಬೇಕು, ಸಂದೇಹವಿಲ್ಲ ನೀನದಕ್ಕಾಗಿ. ವೈರಾಗ್ಯ ಅನ್ನೋದು ಬೇಕೇ ಬೇಕು. ಯಾಜ್ಞವಲ್ಕ್ಯರು ಹೇಳಿದ್ರಲ್ಲ, ನಿಮ್ಗೇನೇನೇನೇನು ಬೇಕೋ ಎಲ್ಲ ತಗೊಂಡೋಗಿ ಅಂದರು. ಇನ್ನಿಂಥವನು ಕೂಡ ಸನ್ಯಾಸಿ ಅಂದರೆ ಸನ್ಯಾಸ ಅನ್ನೋದು ಬೇಕೇ ಬೇಕು, ಇಲ್ಲದೆ ಆಗೋಲ್ಲ. ಅದಕ್ಕೆ ಶಂಕರರು ಭಗವದ್ಗೀತೆ ಭಾಷ್ಯದಲ್ಲಿ ಬರಿಬೇಕಾದ್ರೆ ಹೇಳ್ತಾರೆ, ಎಲ್ಲೆಲ್ಲೆಲ್ಲೆಲ್ಲಿ ಹೇಳ್ತಾರೋ ಅಲ್ಲೆಲ್ಲ ಸ ಮನುಷ್ಯ ಮಾನವ ಸನ್ಯಾಸಿ ಅಂತಾರೆ. ಯಾಕೆಂದರೆ ನಿಲ್ಲೋಲ್ಲ. ನಾನು ಸಂಸಾರದಲ್ಲಿ ಇದ್ದುಕೊಂಡು ಮಾಡ್ತೀನಿ ಅನ್ನೋದು ಆಗದೇ ಇರುವಂತಹ ಮಾತದು, ಅಷ್ಟು ಕಷ್ಟ ಅಂತ. ನಂದು ಎಂಬಭಿಮಾನವಿಲ್ಲದೆ ಭಜಿಸು ಬಾಲೇಂದು ಶೇಖರನಂಘ್ರಿಯೊಳುಬಾಗಿ. ನನಗೆ ವೈರಾಗ್ಯ ಕೊಡು ಅಂತ ಬೇಡ್ಕೋಬೇಕು, ಇಲ್ಲದೇ ಇದ್ರೆ ಬರೋಲ್ಲ. ಎಷ್ಟು ಭಯ ಅಂದರೆ ವೈರಾಗ್ಯ ಕೊಡು ಅಂತ ಕೇಳೋದೇ ಇಲ್ಲ. ಅನ್ನಪೂರ್ಣೆ ಸದಾಪೂರ್ಣೆ ಗೊತ್ತಲ್ವ ನಿಮಗೆ? ಹೊಸದಾಗಿ ಒಂದು ಬದಲಾಯಿಸಿದ್ದಾರೆ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ ಅಂತ ಇದ್ದರೆ, ಆ ವೈರಾಗ್ಯ ಅಂತ ಕೇಳ್ಬಿಟ್ಟು ಆಮೇಲೆ ಬಂದುಬಿಟ್ರೆ ಅಂತ ಭಯ. ಆದ್ದರಿಂದ ಜ್ಞಾನ ಸೌಭಾಗ್ಯ ಸಿದ್ಧಾರ್ಥಂ ಅಂತ ಸೇರಿಸ್ಬಿಟ್ಟಿದ್ದಾರೆ. ಇವಾಗ ವೈರಾಗ್ಯ ಕೊಡು ಅಂತ ಕೇಳ್ಕೊಂಡ ತಕ್ಷಣ ವೈರಾಗ್ಯ ಬರೋ ಹಂಗಿದ್ದಿದ್ರೆ ಇನ್ಯಾಕೆ ಹೇಳಿ? ಸೌಭಾಗ್ಯನೇ ಬರೋಲ್ಲ ಕೇಳಿದ ತಕ್ಷಣ. ಅದಕ್ಕೆ ಎಷ್ಟೋ ಕಷ್ಟಪಟ್ಟು ಆಮೇಲೆ ದೇವ್ರನ್ನ ದೂಷಣೆ ಮಾಡ್ತೀವಿ, ವೈರಾಗ್ಯ ಬಂದ್ಬಿಡ್ತಾ. ಅದಕ್ಕೆ ಹೇಳ್ತಾರೆ, ಬೇರೆ ಸಾಹಸ ಬೇಡ ಸಕಲ ಶಾಸ್ತ್ರಂಗಳ ಸಾರವಾಗಿರುವ ಮಾತನು ಕೇಳು. ವೈರಾಗ್ಯ ಭಾಗ್ಯವೂ ನಿಲ್ಲಬೇಕೆನ್ನುತ್ತ ಮಾರಾರಿ ಚರಣದೊಳಗೆ ಬೀಳು. ಸುಮ್ಮನೆ ಶರಣಾಗತರಾಗಬೇಕು, ಇಲ್ಲದೆ ಇದ್ರೆ ಬರೋಲ್ಲ.
ಜ್ಞಾಪಿಸ್ತಾರೆ. ಎಷ್ಟೋ ದೇಹಗಳಾಯಿತು, ಎಷ್ಟೋ ಗೇಹಗಳಾಯಿತು, ಎಷ್ಟೆಷ್ಟೋ ಸಂಸಾರ ಕಳೆದಾಯಿತು. ಹುಟ್ಟು ಸಾವುಗಳನ್ನು ಬಿಡಿಸಿಕೊಳ್ಳದ ತಾನು ಹುಟ್ಟಿ ತಾನೇ ಫಲವೇನಾಯಿತು. ಇನ್ನೊಂದು ಕಡೆ ಹೇಳ್ತಾರೆ, ತಿಂದಿದನೇ ತಿನ್ನುವೆ, ಕೇಳಿದುದನೇ ಕೇಳುವೆ, ಆಡಿದುದನೇ ಆಡುವೆ. ಅಂದರೆ ನಿಂಗೇನು ಬೇಜಾರೇ ಬರಲ್ವಾ ಅಂತ. ಕೋಟಿ ಕೋಟಿ ಜನ್ಮಗಳಿಂದ ಅದೇ ಉಪ್ಪಿಟ್ಟು, ಅದೇ ಕೇಸರಿ ಬಾತು, ಅದೇ ತಾನೆ, ಇನ್ನೇನೂ ಇಲ್ಲ. ಒಂದು ಕಡೆ ಹೇಳ್ತಾರೆ, ನಿನ್ನನ್ನು ಸುಡದೇ ಇರೋ ಸುಡುಗಾಡೇ ಇಲ್ಲ ಅಂತಾರೆ. ಆದರೂ ನಿನಗಿದು ಬೇಕು ಅನ್ಸುತ್ತೆ, ಇದು ಬೇಡ ಅನ್ಸುತ್ತೆ. ಅದರಿಂದ ಶಿವನೇ ತಪ್ಪಿಸು ಬಂಧವೆನ್ನುತ್ತಾ ಮುದದಿಂದ ಭಜಿಸುತ್ತಾ ಬರಬೇಕು. ಬೇಜಾರು ಮಾಡ್ಕೊಂಡು ಮಾಡಬಾರ್ದು, ಸಂತೋಷವಾಗಿ ಮುದದಿಂದ ಭಜಿಸುತ್ತಾ ಬರಬೇಕು. ಯಾವಾಗಿಂದ ಮಾಡಬೇಕು? ಎಲ್ಲ ಕೆಲಸ ಮಾಡಬೇಕು, ಜವಾಬ್ದಾರಿಗಳೆಲ್ಲ ಆಗಿ ಸಾಧಾರಣವಾಗಿ ಹಾಗೆ ಹೇಳುತ್ತೆ. ಇವಾಗಲ್ಲ ಇದಲ್ಲ ಅಂತಾರೆ ಅಲ್ವಾ? ಈಗೊಂದು ಸಣ್ಣ ಘಟನೆ. ಉತ್ತರದಲ್ಲಿ ಗುರುಗಳ ಜೊತೆ ಹೋಗಿದ್ದಾಗ, ತುಂಬ 15 ವರ್ಷದ ಹಿಂದೆ, ಅಲ್ಲೊಂದು ಸದಸ್ಯ ಆಯಿತು. ಒಬ್ಬರು ಇದ್ದರು. ಅವ್ರನ್ನ ನೋಡಿದ್ರೆ ನಿಜವಾಗ್ಲೂ ಅವರೇ ಇಲ್ಲೇನಾದರೂ ಕಾಣಿಸ್ಕೊಂಡಿದ್ರೆ ಖಂಡಿತವಾಗ್ಲೂ ಹತ್ತಿರ ಏನಾದರೂ ₹1 ತೆಗೆದು ಅವರ ಚೀಲದಲ್ಲಿ ಹಾಕ್ಬಿಡ್ತಾರೆ. ಅದೇನು ಸ್ನಾನ ಮಾಡಿದಾರೋ ಇಲ್ವೋ, ಎಷ್ಟು ದಿವಸ ಆಗಿದೆಯೋ ಏನೂ ಗೊತ್ತೇ ಇಲ್ಲ. ಚೀಲ ಒಂದು ಬಿಟ್ಟರೆ ಏನೂ ಇಲ್ಲವೇ ಇಲ್ಲ. ಅವ್ರು ಹೇಳಿದ್ರೆ, ನಾವು ನಿಮ್ಮ ಲಗೇಜ್ ತೊಗೊಂಬರ್ತೀವಿ ಬನ್ನಿ ಅಂತ ಕರೆದ್ರೆ, ಅವ್ರು ಹೇಳಿದ್ರು, ನಾನು ಎಲ್ಲ ಲಗೇಜು ಇದೆ, ನೀವು ಬನ್ನಿ ಅಂತ. ಎಲ್ಲಿಂದ ಹುಡುಕಿದ್ರೂ ಸಿಗಲಿ. ನೋಡಿದ್ರೆ ಒಂದೇ ಒಂದು ಚೀಲ, ಒಂದು ಕಪಾಲ, ಒಂದು ದಂಡ, ಕಾಷಾಯ ವಸ್ತ್ರ ಇಲ್ಲ, ಶ್ವೇತ ವಸ್ತ್ರನೇ. ತುಂಬ ವಿಚಿತ್ರವಾಗಿದ್ದು. ಆಮೇಲೆ ಅವ್ರು ಕೇಳಿದ್ರು, ನೀವು ಎಲ್ಲಿಂದ ಬಂದಿರೋದು ಅಂತ ಕೇಳಿದ್ವಿ. ಮಾತೇ ಆಡಲಿಲ್ಲ. 3 ದಿವಸ ಆದರೂ ಅದಕ್ಕೇನು ಉತ್ತರ ಬರಲಿಲ್ಲ. ಅವ್ರು ಇನ್ನೊಬ್ರು ಹೇಳಿದ್ರು, ಅವ್ರು ಮಾತಾಡೋಲ್ಲ, ಸುಮ್ಮನೆ ಇರಿ ಅಂತ. ತುಂಬ ಬಲವಂತ ಮಾಡಿ ಕೇಳಿದ್ರೆ ಅವ್ರು ಹೇಳಿದ್ರು, ಅಲ್ಲ ರೀ, ನಾನೇ ಅದನ್ನು ಬಿಟ್ಟು ಬಂದಿದ್ದೀನಿ, ನನಗೇ ಪ್ರಯೋಜನ ಇಲ್ಲ ಅದರಲ್ಲಿ, ಅದನ್ನು ತಿಳ್ಕೊಂಡು ನಿಮಗೇನು ಪ್ರಯೋಜನ ಅಂದರೆ. ಚಿಕ್ಕ ವಯಸ್ಸಿನಲ್ಲಿ ನಾನು ಮನೆ ಬಿಟ್ಟು ಹೋಗ್ತೀನಿ, ಸಾಕು, ನನಗೆ ಇನ್ನೇನು ಬೇಡ ಅಂದ್ರಂತೆ. 12 ವರ್ಷ. ಅವ್ರ ತಂದೆ ಹೇಳಿದಂತೆ, ಸುಮ್ಮನೆ ಕೂತ್ಕೊಳ್ಳೋ, ಸಾಕು, ಏನು ದೊಡ್ಡದಾಗ ಬಂದ್ಬಿಟ್ಟ ಅಂತ. ಅವ್ರು ಹೇಳಿದ್ರು, ನಮ್ಮ ತಾಯಿ ಎಂಥವಳು ಗೊತ್ತಾ ಅಂದರು. ಆ ತರಹ ತಾಯಿ ಇನ್ಯಾರಿಗೂ ಸಿಗೋದೇ ಇಲ್ಲ, ಅಷ್ಟು ಒಳ್ಳೆಯವಳು ನನ್ನ ತಾಯಿ. ಯಾಕೆ? ಆಕೆ ಹೇಳಿದ್ರಂತೆ, ರೀ ಸುಮ್ಮನಿರ್ರಿ, ಅವನೇನೋ ಯಾರೂ ಸಾಧನೆ ಮಾಡೋಕ್ಕಾಗದೇ ಇರೋವಂಥದ್ದನ್ನು ಸಾಧನೆ ಮಾಡಬೇಕು ಅವನು ಹೋಗ್ತಾ ಇದ್ದಾರೆ. ನೀವು ಮಾಡಿರೋದು ಏನು? ಮನೆಯಲ್ಲಿ 5-6 ಜನ ಇದ್ದಾರೆ, ಅಷ್ಟು ಬಿಟ್ಟರೆ ನಾವಿನ್ನೇನು ಸಾಧನೆ ಮಾಡಿಲ್ಲ. ಅವನು ಅದು ಮಾಡೋಕ್ಕಾಗದೇ ಇರೋವಂಥದ್ದು ಮಾಡಬೇಕು ಅಂತ ಹೋಗ್ತಾನೆ. ಹೋಗಂಬರಿ ಹೋಗೋ ಅಂತ ಕಳಿಸ್ಕೊಟ್ಬಿಟ್ಲು ನನ್ನ ತಾಯಿ. ಆದ್ದರಿಂದ ಎಲ್ಲಿಂದ ಮಾಡಬೇಕು? ನಾನು ಮೊದಲಿಂದ ದೇಹ ನಾಶನವಾಗೋವರಿವಿಗೂ ಹೃದಯದೊಳಗೆ ಭಕ್ತಿ ನಿಲ್ಲಬೇಕು. ಹೇಗೆ ನಿಲ್ಲಬೇಕು? ಶಿವನೇ ನೀ ಗತಿಯಂದು, ಶಿವನೇ ನೀ ಮತಿಯಂದು, ಶಿವನೇ ನೀ ಹಿತನೆಂದು ಪತಿಯಂದು. ಶಿವನಿಲ್ಲದಿರುವ ವಸ್ತುವೇ ಇಲ್ಲವೆನ್ನುತ್ತಾ ಶಿವನಲ್ಲೇ ನಿಲ್ಲು ನೀ ಹಿತವೆಂದು. ಶಿವನಲ್ಲಿ ಮತಿಯಾಗಿ, ಶಿವನಲ್ಲಿ ರತಿಯಾಗಿ, ಶಿವನಲ್ಲಿ ಭಕ್ತಿ ಭೀತಿಗಳಾಗಿ, ಶಿವಶರಣರ ಚರಣಕ್ಕೆ ಶಿರವನುಬಾಗಿ, ಶಿವ ಶಿವ ಎಂದಿರು ಸುಖವಾಗಿ. ಎಲ್ಲವನ್ನೂ ಪರಮಾತ್ಮನಿಗೆ ಅರ್ಪಣೆ ಮಾಡಿ, ಯಾರು ಆ ಮಾರ್ಗದಲ್ಲಿದ್ದಾರೋ, ಗುರುವಾದವರು ಯಾರಿದ್ದಾರೋ
ಅವ್ರಿಗೆ ಸುಮ್ಮನೆ ಅವ್ರ ಪಾದಗಳಲ್ಲಿ ಬಿದ್ದು ಶರಣಾಗತರಾಗಿ ದಯವಿಟ್ಟು ಇದನ್ನು ತಿಳಿಸ್ಕೊಡಿ ಅಂತ ಬೇಡ್ಕೋಬೇಕು. ಭಕ್ತಿಯಿಂದ ಇರಬೇಕು, ಭೀತಿಯಿಂದ ಇರಬೇಕು, ಯಾವ ದೋಷನೂ ಆಗಬಾರ್ದು ನಮ್ಮ ಕಡೆಯಿಂದ ಅಂತ ವರ್ತನೆ ಮಾಡಬೇಕು. ಶಿವನೇ ಈ ಮನೆ ನಿಂದು, ಶಿವನೇ ಈ ಧನ ನಿಂದು, ಶಿವನೇ ಈ ಸತಿಸೂತ ಗಣನಿಂದು, ಶಿವನಿಗಿಂತರ್ಪಿಸಿ ಭಕ್ತಿಯ ಬೇಡು ನೀ, ಶಿವಶರಣರ ಸೇವೆ ನನದೆಂದು. ಎಲ್ಲವೂ ಒಂದು ತಾನೆ. ಏನಾದರೂ ತೊಗೊಂಡು ಹೋಗ್ತೀವ? ಏನು ತೊಗೊಂಡು ಹೋಗ್ತೀವಿ? ಇದೇ ತೊಗೊಂಡೋಗಲ್ಲ, ಇನ್ನು ಇದನ್ನೆಲ್ಲ ಎಲ್ಲಿ ತೊಗೊಂಡು ಹೋಗ್ತೀವಿ? ಇದು ಕೂಡ ಭೋಗಾಪವರ್ಗಾರ್ಥ ಕರ್ತವ್ಯತೆಯ. ಭೋಗ ಬೇಕು ಅಂತ ಕೇಳ್ಕೊಂಡಿದ್ದೆ, ಅದಕ್ಕೋಸ್ಕರ ಶರೀರ ಬೇಕು, ಅದಕ್ಕೋಸ್ಕರ ಕೊಟ್ಟಿದ್ದೀನಿ, ಅದನ್ನು ಇಲ್ಲೇ ಬಿಟ್ಟು ಹೋಗ್ಬೇಕಷ್ಟೆ. ಅದರಿಂದ ಎಲ್ಲ ಧನ ಸತಿ ಸೂತ ಏನೇನಿದೆಯೋ ಎಲ್ಲವೂ ನಿನಗೆ ಅರ್ಪಣೆ ಮಾಡಿದ್ದೀನಿ ಅಂತ ಸೇವೆ ಮಾಡ್ಕೊಂಡಿರಬೇಕು. ಈಗ ಹೇಳ್ತಾರೆ, ಮುಕ್ತಿಯಿಂ ಪಡೆಯಲು ಸುಲಭದಿಂದಾಗುವ ಯುಕ್ತಿಯಿಂ ಪೇಳುವೇನದ ಕೇಳು. ನೋಡು, ಸುಲಭವಾಗಿರುವಂಥ ಒಂದು ಮಾರ್ಗ ಹೇಳ್ಕೊಡ್ತೀನಿ, ಅದನ್ನು ಅನುಸರಿಸು. ಏನು? ಭುಕ್ತಿ ಮಾತ್ರಕ್ಕೆ ನೋಡಿಕೊಳ್ಳುತ್ತ ಶಿವನಲ್ಲಿ ಭಕ್ತಿಯಂ ದೃಢದಿಂದ ನೀತಾಳು. ಸುಮ್ಮನೆ ಶರೀರ ಸ್ಥಿತಿ ಮಾತ್ರ ಪ್ರಯೋಜನಂ ಕರ್ಮ ಅಂತಾರೆ, ಗೀತೆಯಲ್ಲಿ ಹೇಳ್ತಾರೆ. ಅಂದರೆ ನೀನು ಇರಬೇಕು, ಶರೀರನ ಕಾಪಾಡ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಭಕ್ತಿ ಮಾತ್ರಕ್ಕೆ ನೋಡಿಕೊಳ್ಳುತ್ತಾ ಶಿವನಲ್ಲಿ ಭಕ್ತಿಯಂ ದೃಢದಿಂದ ನೀತಾಳು. ಯಾಕೆಂದರೆ ಈ ಭಕ್ತಿ ಇದ್ದರೆ ಭಕ್ತಿಯಿಂ ವೈರಾಗ್ಯಾದಿಂ ಜ್ಞಾನ ವ್ಯಕ್ತಮಾಗುವುದು ನಿಶ್ಚಲಮಾಗಿ. ಭಕ್ತಿ ವೈರಾಗ್ಯವನ್ನು ಕೊಡುತ್ತೆ, ವೈರಾಗ್ಯ ನಿಶ್ಚಲವಾಗಿರುವಂತಹ ಜ್ಞಾನವನ್ನು ಕೊಡುತ್ತೆ. ಇದರಲ್ಲಿ ಯುಕ್ತಿ ಮಾತುಗಳಿನ್ನಾಡಿದರಿಲ್ಲಿ ಫಲವಿಲ್ಲ, ಮುಕ್ತಿ ದುಸ್ಸಾಧ್ಯಮಾಗಿಹುದಾಗಿ. ಇಲ್ಲಿ ದುಸ್ತರ್ಕಾತ್ ಸುವಿರಮ್ಯತಾಂ. ಸುಮ್ಮನೆ ಏನೇನೋ ತರ್ಕ ಮಾಡ್ತಾ ಇದ್ರೆ ಪ್ರಯೋಜನ ಇಲ್ಲ. ಇದರಲ್ಲಿ ಶರಣಾಗತಿ, ಭಕ್ತಿ, ವೈರಾಗ್ಯ ಇಷ್ಟೇ ಬೇಕಾಗಿರೋದು. ಯಾಕೆಂದರೆ ಬಹುಜನ್ಮಾರ್ಜಿತ ಪುಣ್ಯ ಪರಿಪಾಕದಿಂದಾತ ಸಹಜವಾಗುವುದು ತನ್ನೊಳು ಭಕ್ತಿ. ನಿನಗೆ ಪರಮಾತ್ಮನಲ್ಲಿ ಭಕ್ತಿ ಉಂಟಾಗ್ತಾ ಇದೆ ಅಂದರೆ ಎಷ್ಟೋ ಜನ್ಮದ ಪುಣ್ಯ ಇದ್ದರೆ ಆಗುತ್ತೆ, ಇಲ್ಲದೆ ಇದ್ದರೆ ಆಗೋಲ್ಲ. ಸಹಜವಾಗಲು ಭಕ್ತಿ ವಿರತಿ ಪುಟ್ಟುತ ಮುಂದೆ ಸಹಜವಾಗುವುದು ಜ್ಞಾನದ ಶಕ್ತಿ. ಮುಂಚೆ 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 ಯಾವುದು ಪ್ರಯತ್ನದಿಂದ ಆಗ್ತಾ ಇತ್ತು, ಬರ್ತಾ 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 ಕಾಲಕ್ರಮದಲ್ಲಿ ಅದೆಲ್ಲವೂ ಸಹಜವಾಗುತ್ತೆ. ಜಯ ಗುರು ಶಂಕರ ಜಗವಾದಾನದರಿಂದ, ಜಯ ಗುರು ಶಂಕರ ಜಯವಾದ, ಜಯ ಗುರು ಶಂಕರ ನಿಂದು ಬಂದುದರಿಂದ ಜಯ ಗುರು ಶಂಕರ ತಾನಾದ. ಅಂದರೆ ಶಂಕರ ಭಗವತ್ಪಾದರು ವಿಷಯ ಹೇಳ್ತಾ ಇದ್ದಾರೆ ಶಿವರಾಮ ಶಾಸ್ತ್ರಿಗಳು. ಜಯಗುರು ಶಂಕರ ಜಗವಾದಾನದರಿಂದ ಅಂದರೆ ಅವನೇ ಸಾಕ್ಷಾತ್ ಪರಮಾತ್ಮನು, ಆ ಪರಬ್ರಹ್ಮಸ್ವರೂಪವು ಅದೇನೇ. ಯಾವುದು
ಯಾವತ್ತೇ ಆಗಿದೆಯೋ, ಎಲ್ಲವೂ ಆಗಿದೆಯೋ ಅದೇನೇ. ಆದ್ದರಿಂದ ಜಯಗುರು ಶಂಕರ ಜಯವಾದ. ಜಯಗುರು ಶಂಕರನೆಂದು ಬಂದುದರಿಂದ ಯಾವ ಪರಮಾತ್ಮನು ಶಂಕರ ಅನ್ನುವಂತಹ ಹೆಸರಿಟ್ಕೊಂಡು ಅವತಾರ ತಾಳದನೋ, ಬಂದು ಎಲ್ಲ ಹೇಳಿ ನಮಗೋಸ್ಕರ ಅವತಾರ ಮಾಡಿದನೋ, ಅವನು ತಾನಾದ. ಇದು ಸೂಕ್ಷ್ಮವಾಗಿ ಎಷ್ಟು ಅಲ್ಪ ಸಮಯದಲ್ಲಿ ಎಷ್ಟು ಆಗುತ್ತೋ ಅಷ್ಟನ್ನು ತಿಳಿಸೋಕ್ಕೆ ಸುಮ್ಮನೆ ಪ್ರಯತ್ನ ಪಟ್ಟಿದ್ದೀನಿ. ನಿಮಗೇನಾದರೂ ಪ್ರಶ್ನೆಗಳಿದ್ದರೆ ಇವಾಗ ಕೇಳಿ. ನೀವು ಕೇಳಿದ್ರಿ ಕಲಿಯುಗದಲ್ಲಿ ಆಗುತ್ತಾ ಅಂತ. ಯಾವಾಗಲೂ ಆಗುತ್ತೆ. ಕಲಿಯುಗದಲ್ಲಿ ಯಾತಕ್ಕಾಗೋಲ್ಲ? ನೋಡಿ, ಎಷ್ಟೋ ಸರಿ ನಮಗೆ ನಿದರ್ಶನಗಳಿದೆ. ರಾಮಕೃಷ್ಣ ಪರಮಹಂಸರು, ರಮಣ ಮಹರ್ಷಿಗಳು ದೊಡ್ಡ ದೊಡ್ಡವರು ಇದ್ದರು. ನಮ್ಮಲ್ಲಿ ದೋಷಗಳು ಬೇಕಾದಷ್ಟು ಇರುತ್ತೆ. ಅದಕ್ಕೋಸ್ಕರನೇ ನಮಗೆ ಎದುರುಗಡೆ ಒಬ್ಬ ಜ್ಞಾನಿ ಇದ್ದರೂ ಕೂಡ ನಮಗೆ ಜ್ಞಾನಿ ಅಂತ ಗೋಚರವಾಗೋಲ್ಲ. ಯಾರು ಜ್ಞಾನಿ ಅಂತ ಏನು ಹೇಳ್ಕೊಳ್ಳೋಲ್ಲ, ಜ್ಞಾನಿ ಆದವನು ನಿಜವಾಗ್ಲೂ. ಆದ್ದರಿಂದ ಖಂಡಿತವಾಗಲೂ ಸಾಧ್ಯ ಇದೆ. ಆದರೆ ಇಲ್ಲಿ ಹೇಳಿದೆಯಲ್ಲ, ಹಾಗೆ ನಾನು ಸತತವಾಗಿ ಅದರ ಕಡೆ ಮನಸ್ಸನ್ನು ಹರಿಸಿ ಜ್ಞಾಪಕ ಮಾಡ್ಕೊಳ್ತಾ ತುಂಬ ಭೋಗ ಅನ್ನೋದು ಬಂದಾಗೆಲ್ಲ ಇಲ್ಲ, ಓಹೋ ನನಗೇನು ಹೇಳಿದ್ದಾರೆ, ಶಾಸ್ತ್ರ ಏನು ಹೇಳ್ತಾ ಇದೆ, ಇದು ಬೇಕಾ ಬೇಡವಾ ತೀರ್ಮಾನ ಮಾಡಿ ಅಷ್ಟಷ್ಟಕ್ಕೆ ಬಿಡ್ತಾ ಬರೋದನ್ನು ಅಭ್ಯಾಸ ಮಾಡ್ಕೋಬೇಕು. ಖಂಡಿತವಾಗ್ಲೂ ಸಾಧ್ಯ. ಇಲ್ಲ ಸಾಧ್ಯವಿಲ್ಲದೆ ಇರೋದನ್ನು ಹೇಳಿತೀಯೇ, ತಪ್ಪಾಗುತ್ತೆ ಅವಾಗ. ಕ್ರಮ ಇರುತ್ತೆ 7ರಿಂದ 8. ಅದನ್ನು ಕಾಲ್ಪಾಲ ರಾಮು ಅವರು ಹೇಳ್ತಾರೆ. ಬೇರೆ ಏನಾದರೂ ಪ್ರಶ್ನೆ ಇದೆ ಕೇಳಿ ಅಷ್ಟು. ಹಾಂ, ಏನಿಲ್ಲ, ನಾನು ಮೊದಲೇ ಹೇಳಿದೆ, ಗುರುಗಳು ನಮ್ಮ ಮನೆಯಲ್ಲಿ ನಾನು ಪಾಠ ಮಾಡೋಕ್ಕೆ ಹೇಳಿದ್ದಾರೆ. ನಂಗೆ ತಿಳಿದಷ್ಟು ಪಾಠ ಮಾಡ್ತಾಯಿದ್ದೀನಿ. ಅದು ಯಾವಾಗ ಏನೇನು ನಡೆಯುತ್ತೆ ಅನ್ನುವಂತಹ ಒಂದು ವಿವರ ಎಲ್ಲ ಹೇಳು ಅಂತ ನಿನ್ನೆ ರಾತ್ರಿ ಹೇಳಿದ್ರು. ಅದಕ್ಕೆ ಒಂದು ಸುಮ್ಮನೆ ಸುಲಭ ಆಗಲಿ, ಮಾಹಿತಿ ಕೊಡೋದಕ್ಕೆ ಸುಲಭ ಆಗಲಿ ಅಂತ ಒಂದು ಸಣ್ಣ ಫಾರ್ಮ್ ಥರ ಮಾಡಿದ್ದೀವಿ. ಅದನ್ನು ಇಸ್ಕೊಂಡು ಅದನ್ನು ಫಿಲಪ್ ಮಾಡಿಕೊಟ್ರೆ ನಿಮ್ಮ ಕಾರ್ಯಕ್ರಮ ಆದಾಗ ಎಲ್ರಿಗೂ ತಿಳಿಸ್ತೀವಿ. ಯಾರೇ ಆಗಲಿ ಶಾಸ್ತ್ರ ಒಂದು ಮಾರ್ಗವನ್ನು ಹಾಕ್ಕೊಡುತ್ತೆ. ಯಾರ್ಯಾರು ಯಾವ್ಯಾವ ಮಟ್ಟದಲ್ಲಿದ್ದಾರೆ ಏನು ಅನ್ನೋದನ್ನು ಇನ್ನೊಬ್ಬರು ತೀರ್ಮಾನ ಮಾಡಬಾರ್ದು. ಮೊದಲನೇ ವಿಷಯ, ಇನ್ನೊಬ್ಬರು ತೀರ್ಮಾನ ಮಾಡುವಂಥ ವಿಷಯ ಅಲ್ಲ. ಯಾಕೆ ಅಂದರೆ ಪರಮಾತ್ಮನ ಏನು ಮಾಡ್ತಾನೆ ಅಂದರೆ, ಅವನು ಸಾಕ್ಷಿಯಾಗಿ ಎಲ್ಲಿಂದಲೋ ದೂರದಿಂದ ಇದ್ದರೆ ಅವಾಗ ಸ್ವಲ್ಪ ಕಷ್ಟ ನಮಗೆ ಅರ್ಥ ಆಗೋದು. ಹಾಗಲ್ಲ, ಅವನು ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ. ಏನಪ್ಪ ಅಂದರೆ ಅಲ್ಲಿ ಒಳಗಡೆನೇ ಇದ್ದುಕೊಂಡು ತಮ್ಮ ಆ ಸಾಧಕನು ಯಾವ ಮಟ್ಟದಲ್ಲಿದ್ದಾನೆ, ಏನು ಸಾಧನೆ ಮಾಡ್ತಾ ಇದ್ದಾನೆ ಇತ್ಯಾದಿಗಳನ್ನೆಲ್ಲ ಅವನೇ ನೋಡ್ತಾ ಇದ್ದು ಅವನೇ ಮಾರ್ಗದರ್ಶನ ಮಾಡ್ತಾ ಹೋಗ್ತಾನೆ. ಯಸ್ಯ ಅನುಗ್ರಹಮಿಚ್ಛಂತಿ ಬುದ್ಧಿಯ ಸಂಯೋಜಯಂತಿ ತಂ. ಅವನು ಯಾವ ಗುರು ಹತ್ರ ಕರ್ಕೊಂಡು ಹೋಗಬೇಕು, ಹ್ಯಾಕ್ ಕರ್ಕೊಂಡು ಹೋಗಬೇಕು, ಯಾವಾಗ ಕರ್ಕೊಂಡು ಹೋಗಬೇಕು ಎಲ್ಲ ತಾನು ತೀರ್ಮಾನ ಮಾಡಿ ನಿಜವಾಗ್ಲೂ ಅವನಲ್ಲಿ ಶರಣಾಗತಿ ಇದ್ದರೆ ಅವನು ಕರ್ಕೊಂಡು ಹೋಗ್ತಾನೆ. ಇದು ಮೊದಲನೇ ವಿಷಯ. ಎರಡನೇದೇನು ಹೇಳಿದೆ ಅಂದರೆ, ಗುರು ಕೂಡ ಶ್ರೋತ್ರಿಯನಾಗಿರಬೇಕು, ಬ್ರಹ್ಮನಿಷ್ಠನಾಗಿರಬೇಕು ಅಂತಲೂ ಇದೆ. ಇನ್ನೊಂದು, ಗೀತೆಯಲ್ಲಿ
ಯಹ ಶಾಸ್ತ್ರ ವಿಧಿಂ ಉತ್ಸೃಜ್ಯ ಕ್ರಿಯತೆ ಕಾಮಕಾರತಃ, ಶಾಸ್ತ್ರದಲ್ಲಿ ಹೇಳಿರುವಂಥ ವಿಧಿಯನ್ನು ಬಿಟ್ಟು ಯಾವನು ಮಾಡ್ತಾನೋ ಅವನಿಗೆ ನಸ ಸಿದ್ಧಿಮವಾಪ್ನೋತಿ ನಚ ತತ್ರ ಪರಾಂಗತಿಂ, ಅವನಿಗೆ ಇಲ್ಲೇ ಸುಖ ಸಿಗಲ್ಲ, ಏನು ಮೋಕ್ಷ ದೂರದ ಮಾತು. ಯಾಕೆಂದರೆ ಸಾಧಾರಣವಾಗಿ ಒಂದು ರಮಣರನ್ನು ನೋಡ್ತಾರೆ, ರಮಣರು ಏನು ಮಾಡ್ತಾ ಇದ್ರು, ಧ್ಯಾನಸ್ಥರಾಗಿದ್ದರು ಅಂತ ನೋಡ್ತಾರೆ. ಎಲ್ಲರೂ ಏನು ಅಂದ್ಕೊಂಡಿರ್ತಾರೆ ಅಂದರೆ ಅವ್ರ ಥರ ಕಣ್ಮುಚ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ರೆ ಆಗೋಗುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಅಂದರೆ ನೀನು ಯಾರೋ ನೋಡ್ಕೊ ಅಂದ ತಕ್ಷಣ ನಾವು ಅಂದ್ಕೊಂಡಿರೋದು ಕಣ್ಮುಚ್ಕೊಂಡು ನೀನು ಯಾರೋ ನೋಡ್ಕೊಳ್ತಾನೆ ಇದ್ರೆ ಬಂದ್ಬಿಡುತ್ತೆ ಅಂತ. ಹಾಗಾಗೋಲ್ಲ, ಹಾಗಾಗುವಂಥದ್ದಲ್ಲ ಅದು. ಮತ್ತು ರಮಣರಿಗಾಯ್ತಲ್ಲ, ಅವರೇನು ಮಾಡಲೇ ಇಲ್ವಲ್ಲ ಅಂದರೆ, ರಮಣರಿಗೆ ಆಗಲಿಲ್ಲ ಅಂದರೆ ರಮಣರಿಗೂ ಆ ಸ್ಥಿತಿಗೆ ಬರೋದಕ್ಕೆ ಏನೇನೇನೇನು ಮಾಡಬೇಕೋ ಅದೆಲ್ಲ ಹಿಂದಿನ ಜನ್ಮಗಳಲ್ಲಿ ಬೇಕಾದಷ್ಟು ಮಾಡಿಬಿಟ್ಟಿದ್ರು. ಅದಕ್ಕೋಸ್ಕರ ಈ ಜನ್ಮದಲ್ಲಿ ಸುಮ್ಮನೆ ಬರ್ತಾ ಇದ್ದಾಗೇನು ಸುಮ್ಮನೆ ಎಲ್ಲ ಸುಲಭ ಆಗೋಯ್ತು ಅವ್ರಿಗೆ. ನಾವು ಅವ್ರನ್ನ ನೋಡಿ ನಾವೇನಾದರೂ ಮಾಡೋಕ್ಕೆ ಹೋದರೆ ಹುಲಿನ ನೋಡಿ ನರಿ ಬರ್ರೆ ಹಾಕೊಳ್ತು ಅಂತಂಗೆ ಆಗ್ಬಿಡುತ್ತೆ. ಮಹಾತ್ಮರು ಮಾಡೋದನ್ನು ಹಾಗೆ ವೇಷ ಹಾಕ್ಕೊಂಡ್ರಾಗೋಲ್ಲ. ನಿಮಗೆ ಐ ಡೋಂಟ್ ನೋ, ನಾನು ಅಲ್ಲಿ ಶ್ರೋತ್ರಿಯನಾಗಿರಬೇಕು, ಗುರು ಬ್ರಹ್ಮನಿಷ್ಠನಾಗಿರಬೇಕು ಅಂತ ಯಾತಕ್ಕೆ ಹೇಳುತ್ತೆ ಅಂದರೆ, ಗುರುವಾದವನು ಶ್ರುತಿಯಲ್ಲಿ ಏನು ಹೇಳಿದೆಯೋ ಅದನ್ನು ಬಿಟ್ಟು ತನ್ನ ಸ್ವಂತ ಅನುಭವದ ಮೇಲೆ ಹೇಳೋಲ್ಲ. ಗುರುವಾಗಿರೋನು ಸುಮ್ಮನೆ ಅಷ್ಟೇ ಹೇಳಿಬಿಡ್ಬೋದು, ಸುಮ್ಮನೆ ನಿಧಿಧ್ಯಾಸನ ಮಾಡಿದ್ರೆ ಆಗುತ್ತೆ ಅಂತ ಹೇಳಿಬಿಟ್ರೆ ಆಗೋಗುತ್ತೆಯೇ? ಹಾಗಾಗೋಲ್ಲ. ಅವನು ಬಂದಿರೋಂಥವನು ಯಾವ ಮಟ್ಟದಲ್ಲಿದ್ದಾನೆ ಅಂತ ನೋಡಿ ಅಲ್ಲಿಂದ ಕ್ರಮೇಣ ಮಾರ್ಗದರ್ಶನ ಮಾಡ್ತಾ ಬರ್ತಾರೆ. ಆಯ್ತಲ್ವ? ಹಾಗೆ ಆದ್ದರಿಂದ ಅವ್ರನ್ನ ನೋಡಿ ನಾವು ತುಲನೆ ಮಾಡಬಾರ್ದು, ಯಾರನ್ನೇ ಆಗಲಿ. ಅವರು ಬಂದಿರೋದು ಅನ್ನೋದು ಸ್ವಹೃದಯ ಪ್ರತ್ಯಯ. ಸ್ವಹೃದಯ ಪ್ರತ್ಯಯ ಅಂದ್ರೇನು? ಅವ್ರವ್ರೊಳಗೆ ಗೊತ್ತಾಗುತ್ತೆ, ನನಗೆ ನಾನೇನು ಮೋಸ ಮಾಡ್ಕೊಳಕ್ಕಾಗಲ್ವಲ್ಲ, ಇನ್ನೊಬ್ಬರಿಗೆ ಹೆಂಗೆ ಕಾಣಿಸ್ತೀವಿ ಅನ್ನೋದಲ್ಲ. ಹಾಗೆ ಆಯ್ತಾ? ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಬೋಲೋ ಸದ್ಗುರು ಶಂಕರ ಭಗವಾನ್ ಕಿ ಜೈ. ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ. ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ. ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ.